गणानान्त्वा गणपतिगुं हवामहे कविं कवीनामपमश्रवस्तमं ज्येष्ठराजं ब्रह्मणान् ब्रह्मणस्पत आनशृण्वन्नोतिभिस्सेदसादनं श्रीविघ्नेश्वराय नमः। ओं जातवेदसे सुनवाम सोममराति यतो निदहाति वेदः स नः पर्षदति दुर्गाणि विश्वा नावेव सिन्धुं दुरितात्यग्निः। ओं नमः सूर्याय चन्द्राय मंगलाय बुधाय च गुरु शुक्र शनिभ्यश्च राहवे ಕೇತವೇ ನಮಃ। ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಚಾನೆಲ್ನ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ। ಸ್ನೇಹಿತರೆ, ಈ ವಾರದಲ್ಲಿ ಎಲ್ಲ ರಾಶಿಯವರಿಗೂ ಭಗವಂತನ ಅನುಗ್ರಹದಿಂದ ಒಳ್ಳೆಯ ಆರೋಗ್ಯ, ಆಯುಷ್ಯ, ಸಕಲ ಸಂಪತ್ತುಗಳೆಲ್ಲ ಪ್ರಾಪ್ತಿಯಾಗಲಿ ಹಾಗೂ ನಿಮ್ಮೆಲ್ಲರ ಜೀವನ ಸುಖಮಯವಾಗಿ, ಕ್ಷೇಮದಾಯಕವಾಗಿ, ಆರೋಗ್ಯಪೂರ್ಣವಾಗಿರಲಿ ಎಂದು ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ, ಸ್ನೇಹಿತರೆ, ಈ ವಿಡಿಯೋದಲ್ಲಿ 12 ರಾಶಿಗಳ ವಾರದ ವಿಶೇಷವಾದಂಥ ಎಲ್ಲ ಸಂಪೂರ್ಣ ಮಾಹಿತಿ, ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ, ಕುಟುಂಬ ಜೀವನ, ವ್ಯಾಪಾರ, ಹಣಕಾಸು, ದಾಂಪತ್ಯ, ಶಿಕ್ಷಣ ಹಾಗೂ ಕೃಷಿ ಕ್ಷೇತ್ರ ಶುಭ ವಿಚಾರಗಳನ್ನೆಲ್ಲ ಈ ವಿಡಿಯೋದಲ್ಲಿ ನೀವು ತಿಳಿದುಕೊಳ್ಳಬಹುದು। ಸ್ನೇಹಿತರೆ, ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ಎಲ್ಲ ನೋಡಿ ನಿಮ್ಮ ವಿಚಾರವನ್ನು ತಿಳಿದುಕೊಳ್ಳಿ। ಸ್ನೇಹಿತರೆ, ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲು ಮರೆಯದಿರಿ। ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ। ಇನ್ನು 12 ರಾಶಿಗಳ ವಾರದ ಸಂಪೂರ್ಣ ಫಲವನ್ನು ನೋಡೋಣ। ಮೊದಲಿಗೆ ಮೇಷರಾಶಿ। ಮೇಷರಾಶಿಯವರಿಗೆ ಈ ವಾರ ಹೊಸ ಚೈತನ್ಯ ಹಾಗೂ ಉತ್ಸಾಹದಿಂದ ತುಂಬಿರತಕ್ಕಂಥ ಒಂದು ವಾರವಾಗಲಿದೆ। ಸವಾಲುಗಳನ್ನು ದೃಢತೆಯಿಂದ ಎದುರಿಸಿ ಕಾರ್ಯ ಸಾಧನೆ ಮಾಡಲಿದ್ದೀರಿ। ಸಮಾಜದಲ್ಲಿ ನಿಮ್ಮ ವ್ಯಕ್ತಿತ್ವಕ್ಕೆ ಹಾಗೂ ಮಾತುಗಳಿಗೆ ನೂತನ ಗೌರವ ಮನ್ನಣೆಗಳು ದೊರೆಯಲಿವೆ। ದೀರ್ಘಕಾಲದಿಂದ ಬಾಕಿ ಉಳಿದಿದ್ದಂತಹ ಕೆಲಸ ಕಾರ್ಯಗಳು ಚಾಲನೆ ಪಡೆದುಕೊಳ್ಳಲಿದೆ। ಆತ್ಮವಿಶ್ವಾಸ ಹೆಚ್ಚಾಗಲಿದ್ದು ವಾರದ ಒಂದು ಉತ್ತರಾರ್ಧದಲ್ಲಿ ಅನಿರೀಕ್ಷಿತ ಹರ್ಷದಾಯಕ ಸುದ್ದಿಯೊಂದು ತಲುಪಲಿದೆ। ವೃತ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಾರದಲ್ಲಿ ನಿಮ್ಮ ಉದ್ಯೋಗ ಸ್ಥಳದಲ್ಲಿ ಶ್ರಮಕ್ಕೆ ತಕ್ಕದಾದಂಥ ಮನ್ನಣೆ ಸಿಗಲಿದ್ದು, ಮೇಲಿನ ಅಧಿಕಾರಿಗಳಿಂದ ನಿಮ್ಮ ಬಾಸ್ ನಿಮ್ಮ ದಕ್ಷತೆಯನ್ನು ಗುರುತಿಸಿ ಹೊಸ ಜವಾಬ್ದಾರಿಗಳನ್ನು ವಹಿಸಲಿದ್ದಾರೆ। ಕಚೇರಿಯ ವಾತಾವರಣವು ಅನುಕೂಲಕರವಾಗಿರಲಿದೆ। ವಿಶೇಷವಾಗಿ ವ್ಯಾಪಾರ ಉದ್ಯಮಿಗಳಿಗೆ ಸಂಬಂಧಪಟ್ಟಂತೆ ವ್ಯಾಪಾರಸ್ಥರಿಗೆ ಆಶಾದಾಯಕ ವಾರವಾಗಲಿದೆ। ನೂತನ ಯೋಜನೆಗಳಲ್ಲಿ ಬಂಡವಾಳ ಹೂಡಲು ಇದು ಯೋಗ್ಯವಾದಂಥ ಸಮಯ। ಪಾಲುದಾರಿಕೆ ವ್ಯವಹಾರಗಳಲ್ಲಿ ನಂಬಿಕೆ ಹೆಚ್ಚಾಗಲಿದ್ದು ಉತ್ತಮ ಲಾಭ ದೊರೆಯುವಂತಾಗಲಿದೆ। ಇನ್ನು ಈ ವಾರದಲ್ಲಿ ನಿಮ್ಮ ಆರ್ಥಿಕ ಒಂದು ಸ್ಥಿತಿಗತಿಯನ್ನು ನೋಡುವುದಾದರೆ, ಆರ್ಥಿಕ ಪರಿಸ್ಥಿತಿ ಬಲವಾಗಲಿದೆ। ಆದಾಯದ ಹೊಸ ಮೂಲಗಳು ಗೋಚರಿಸಲಿದ್ದು ಹಳೆಯ ಬಾಕಿಯ ಹಣ ಅಥವಾ ಸಾಲವಾಗಿ ನೀಡಿದ್ದಂಥ ಧನ ಕೈ ಸೇರುವಂಥ ಒಂದು ಸಾಧ್ಯತೆ ಇದೆ। ಆಸ್ತಿ ಅಥವಾ ವಾಹನಕ್ಕೆ ಸಂಬಂಧಿಸಿದಂತೆ ಹಣ ವಿನಿಯೋಗಿಸಲು ಈ ವಾರ ಅತ್ಯಂತ ಒಂದು ಸೂಕ್ತವಾದಂಥ ಸಮಯವಾಗಲಿದೆ। ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಹರ್ಷದಾಯಕ ಹಾಗೂ ನೆಮ್ಮದಿಯ ವಾತಾವರಣ ನೆಲೆಸಲಿದೆ। ಮನೆಯ ಹಿರಿಯರ ಬೆಂಬಲ ಸದಾ ನಿಮ್ಮೊಂದಿಗಿರಲಿದೆ। ದಂಪತಿಗಳ ನಡುವೆ ಪ್ರೀತಿ ಹಾಗೂ ತಿಳುವಳಿಕೆ ವೃದ್ಧಿಸಲಿದೆ। ಪ್ರೇಮಿಗಳಿಗೆ ಮನಸ್ಸಿನ ಆಸೆಗಳನ್ನು ವ್ಯಕ್ತಪಡಿಸಲು ಅನುಕೂಲಕರವಾದಂಥ ದಿನಗಳು ಕೂಡಿ ಬರಲಿದೆ। ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಾರದಲ್ಲಿ ಆರೋಗ್ಯದ ಸ್ಥಿತಿ ಸಾಮಾನ್ಯವಾಗಿದ್ದು ಸ್ವಲ್ಪ ಮಟ್ಟಿನ ಒಂದು ಚೇತರಿಕೆಯನ್ನು ಕಾಣಲಿದ್ದೀರಿ। ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಕ್ರಿಯರಾಗಿರಲಿದ್ದೀರಿ। ಆದರೂ ಅತಿಯಾದ ಒಂದು ಕೋಪ ಹಾಗೂ ಧಾವಂತದಿಂದಾಗಿ ರಕ್ತದೊತ್ತಡ, ತಲೆನೋವು ಬರಬಹುದು। ಸ್ವಲ್ಪ ಎಚ್ಚರಿಕೆಯನ್ನು ಕಾಪಾಡಿಕೊಳ್ಳಿ। ಹಾಗೂ ವಿಶೇಷವಾಗಿ ಯೋಗ, ಧ್ಯಾನ, ಪ್ರಾಣಾಯಾಮಗಳನ್ನು ತಪ್ಪದೇ ಈ ವಾರದಲ್ಲಿ ಮಾಡಿಕೊಳ್ಳಿ। ಆದಷ್ಟು ವಿಶೇಷವಾಗಿ ಉತ್ತಮ ಆಹಾರ ಸೇವನೆ, ಜಂಕ್ ಫುಡ್ಗಳನ್ನು ದೂರ ಮಾಡತಕ್ಕಂಥದ್ದು, ಮದ್ಯ ಪಾನೀಯ ಹಾಗೂ ಸಿಗರೇಟ್, ತಂಬಾಕು ಇಂತಹ ವಿಚಾರಗಳಿಂದ ಆದಷ್ಟು ದೂರವಿರತಕ್ಕಂಥದ್ದು ಉತ್ತಮ। ರೈತರಿಗೆ ಹಾಗೂ ತೋಟಗಾರಿಕೆ ಬೆಳೆಗಾರರಿಗೆ ಶ್ರಮಕ್ಕೆ ತಕ್ಕಂತೆ ಒಂದು ಪ್ರತಿಫಲ ದೊರೆಯಲಿದ್ದು, ವಿಶೇಷವಾಗಿ ಕೃಷಿ ಉತ್ಪನ್ನಗಳಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಗುವ ಸಾಧ್ಯತೆ ಇದೆ। ನೂತನ ನೀರಾವರಿ ಅಥವಾ ಭೂ ಅಭಿವೃದ್ಧಿ ಹಾಗೂ ಯೋಜನೆಗಳನ್ನು ಆರಂಭಿಸಲು ಈ ವಾರದಲ್ಲಿ ಒಳ್ಳೆಯ ಒಂದು ಉತ್ತಮ ಫಲಿತಾಂಶಗಳು ಸಿಗಲಿದೆ ಮತ್ತು ಕೃಷಿಕರಿಗೆ
ನಿಮ್ಮ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಧಾರಣೆಯು ದೊರೆಯಲಿದೆ. ಆದರೆ ಸ್ವಲ್ಪ ಬೆಳೆದಂಥ ಬೆಳೆಗಳನ್ನು ಸ್ವಲ್ಪ ಜಾಗರೂಕತೆಯಿಂದ ಕಾಪಾಡಿಕೊಳ್ಳಿ. ವಿಶೇಷವಾಗಿ ಕೃಷಿಯ ಭೂಮಿಯ ಯಾವುದಾದ್ರೂ ಕೋರ್ಟ್ ಕೇಸುಗಳ ವ್ಯಾಜ್ಯಗಳಿದ್ದಂತಲ್ಲಿ ಪರಿಹಾರವಾಗುವಂಥ ಸಾಧ್ಯತೆ ಇದೆ. ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಮೂಡಲಿದೆ. ವಿದ್ಯಾರ್ಥಿಗಳು ಈ ವಾರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಳ್ಳೆಯ ಫಲಿತಾಂಶಗಳನ್ನು ಪಡೆದುಕೊಳ್ಳಲಿದ್ದೀರಿ. ಅದಲ್ಲದೆ ವಿಶೇಷವಾಗಿ ಹೆಚ್ಚಿನ ಸಮಯವನ್ನು ನೀವು ವಿದ್ಯೆಗಾಗಿ ತೊಡಗಿಸಿಕೊಳ್ಳಿ. ಸಲಹೆ ಸೂಚನೆಗಳೊಂದಿಗೆ ಮುಂದುವರಿಯಿರಿ. ಪರಿಹಾರಕ್ಕಾಗಿ ಈ ವಾರದಲ್ಲಿ ಸುಬ್ರಹ್ಮಣ್ಯನ ಆರಾಧನೆ ಹಾಗೂ ಗಣಪತಿಯ ಪ್ರಾರ್ಥನೆಯನ್ನು ಮಾಡುವುದರಿಂದ ಸರ್ವ ವಿಘ್ನಗಳು ಪರಿಹಾರವಾಗಿ ಒಳ್ಳೆಯ ಭೂಮಿಯ ಯೋಗ, ಮನೆ ಕಟ್ಟುವ ಯೋಗ ಹಾಗೂ ಒಳ್ಳೆಯ ಶುಭ ಯೋಗ ಭಾಗ್ಯಗಳು ದೊರೆಯುವಂಥ ಸಾಧ್ಯತೆಗಳು ಹೆಚ್ಚಾಗಿರಲಿದೆ. ಈ ವಾರದ ನಿಮ್ಮ ಶುಭ ಸಂಖ್ಯೆ 8, ಶುಭ ಬಣ್ಣ ನೇರಳೆ ಬಣ್ಣ, ಶುಭ ದಿಕ್ಕು ಪೂರ್ವ ದಿಕ್ಕು. ಇನ್ನು ಈ ವಾರದ ನಿಮ್ಮ ಶುಭ ದಿನಗಳು ಮಂಗಳವಾರ ಮತ್ತು ಭಾನುವಾರ ಶುಭ ದಿನವಾಗಿರಲಿದೆ. ಹಾಗೂ ವಾರದ ಅಶುಭ ದಿನಗಳು ಬುಧವಾರ ಮತ್ತು ಶನಿವಾರ. ತುಂಬ ಎಚ್ಚರಿಕೆಯಿಂದ ಇರಬೇಕಾದಂಥ ವಾರ, ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಈ ವಾರದಲ್ಲಿ ನಿಮಗೆ ಶುಭವಾಗಲಿ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ವಾರ ಸ್ಥಿರತೆ, ನೆಮ್ಮದಿ ಹಾಗೂ ಭೌತಿಕ ಸುಖ ಸಂತೋಷಗಳನ್ನು ತರುವ ಒಂದು ಸಮಯವಾಗಿರಲಿದೆ. ನಿಧಾನವಾಗಿ ಹೆಜ್ಜೆ ಇಟ್ಟರೂ ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ನಿಮ್ಮದಾಗಲಿದೆ. ಸಮಾಜದಲ್ಲಿ ಮತ್ತು ಕೌಟುಂಬಿಕ ವಲಯದಲ್ಲಿ ನಿಮ್ಮ ಸೌಮ್ಯ ಸ್ವಭಾವಕ್ಕೆ ಮನ್ನಣೆ ದೊರೆಯಲಿದೆ. ದೀರ್ಘಕಾಲದ ಗೊಂದಲಗಳಿಗೆ ತೆರೆ ಬೀಳಲಿದ್ದು ಹೊಸ ಭರವಸೆಯಿಂದ ಮುನ್ನಡೆಯಲಿದ್ದೀರಿ. ವಾರದ ಒಂದು ಉತ್ತರಾರ್ಧದಲ್ಲಿ ನಿಮ್ಮ ಆಪ್ತರಿಂದ ಒಂದು ಸಕಾರಾತ್ಮಕ ಬೆಂಬಲ ಹಾಗೂ ಶುಭ ವಾರ್ತೆ ತಲುಪಲಿದೆ. ವೃತ್ತಿ ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಈ ವಾರದಲ್ಲಿ ಉದ್ಯೋಗ ಕೆಲಸದ ಸ್ಥಳದಲ್ಲಿ ಶ್ರಮಕ್ಕೆ ತಕ್ಕ ಒಂದು ಮನ್ನಣೆ ದೊರೆಯಲಿದ್ದು, ಈ ವಾರದಲ್ಲಿ ನಿಮ್ಮ ಬಾಸ್, ನಿಮ್ಮ ಬೆಂಬಲ ಹಾಗೂ ಕಚೇರಿಯಲ್ಲಿ ಸಹೋದ್ಯೋಗಿಗಳಿಂದ ಪೂರ್ಣ ಸಹಕಾರ ಸಿಗಲಿದೆ. ಕಲಾತ್ಮಕ, ವಿನ್ಯಾಸ, ಹೋಟೆಲ್ ಹಾಗೂ ಸೌಂದರ್ಯವರ್ಧಕ ಕ್ಷೇತ್ರದಲ್ಲಿರುವವರಿಗೆ ಅತ್ಯುತ್ತಮ ಒಂದು ಅವಕಾಶಗಳು ಲಭಿಸಲಿದೆ. ಹಾಗೂ ಅದಲ್ಲದೆ ವಿಶೇಷವಾಗಿ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಈ ವಾರದಲ್ಲಿ ಉದ್ಯಮಿಗಳಿಗೆ ಹಾಗೂ ಸಣ್ಣ ಅಥವಾ ದೊಡ್ಡ ವ್ಯಾಪಾರಸ್ಥರಿಗೆ ನಿಮ್ಮ ವ್ಯಾಪಾರದಲ್ಲಿ ಲಾಭದ ಪ್ರಮಾಣ ಹೆಚ್ಚಾಗಲಿದೆ. ಹೊಸ ಒಂದು ವ್ಯವಹಾರ ಅಥವಾ ಶಾಖೆಗಳನ್ನು ಆರಂಭಿಸಲು, ಬಂಡವಾಳ ಹೂಡಿಕೆ ಮಾಡಲು ಇದು ಅತ್ಯಂತವಾದಂಥ ಒಂದು ಸೂಕ್ತವಾದಂಥ ಸಮಯವಾಗಲಿದೆ. ಹಳೆಯ ಒಪ್ಪಂದಗಳಿಗೆ ನಿರೀಕ್ಷಿತ ಆದಾಯ ಬರಲಿದೆ. ಅದಲ್ಲದೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲವಾಗಿದ್ದು ಆದಾಯದ ಹೊಸ ಮಾರ್ಗಗಳು ತೆರೆದುಕೊಳ್ಳಲಿದೆ. ಕುಟುಂಬದ ಒಂದು ಸುಖ ಸೌಕರ್ಯಗಳಿಗಾಗಿ ಆಭರಣ ಅಥವಾ ಬೆಲೆ ಬಾಳುವ ವಸ್ತುಗಳನ್ನು ಖರೀದಿಸಲು ಹಣ ವಿನಿಯೋಗಿಸಲಿದ್ದೀರಿ. ಹಳೆಯ ಸಾಲದ ಸೂಳಿಯಿಂದ ಹೊರಬರಲು ಸೂಕ್ತ ದಾರಿಗಳು ತೆರೆದುಕೊಳ್ಳಲಿದೆ. ಹೂಡಿಕೆಗಳಿಗೆ ಈ ವಾರದಲ್ಲಿ ಅಷ್ಟು ಒಂದು ಉತ್ತಮ ಸಮಯವಲ್ಲ. ಸ್ವಲ್ಪ ಎಚ್ಚರಿಕೆಯಿಂದ ನೋಡಿಕೊಂಡು ಮುಂದುವರಿಯತಕ್ಕಂಥದ್ದು ಒಳ್ಳೆಯದು. ಇನ್ನು ಈ ವಾರದಲ್ಲಿ ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಮಂಗಳಕರ ಮತ್ತು ಸೌಹಾರ್ದಯುತ ವಾತಾವರಣ ನೆಲೆಸಲಿದೆ. ಮನೆಯವರೊಂದಿಗೆ ಪ್ರವಾಸ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಒಂದು ಯೋಗವು ನಿಮಗೆ ಪ್ರಾಪ್ತಿಯಾಗಲಿದೆ. ದಂಪತಿಗಳ ನಡುವೆ ಒಂದು ಪರಸ್ಪರ ಪ್ರೀತಿ, ಅನುರಾಗ, ಸಾಮರಸ್ಯ ವೃದ್ಧಿಯಾಗಲಿದ್ದು, ಈ ವಾರದಲ್ಲಿ ಪ್ರೇಮಿಗಳಿಗೆ ತಮ್ಮ ಇಷ್ಟದ ವಿಷಯವನ್ನು ಹಿರಿಯರ ಮುಂದೆ ಮುಕ್ತವಾಗಿ ಹಂಚಿಕೊಳ್ಳಲು ಒಂದು ಸೂಕ್ತವಾದಂತಹ ಒಂದು ವಾರವಾಗಲಿದೆ. ಹಾಗೂ ಅದಲ್ಲದೆ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಆರೋಗ್ಯದ ಸ್ಥಿತಿ ಸಾಮಾನ್ಯವಾಗಿ ಒಂದು ಸಕಾರಾತ್ಮಕವಾಗಿರಲಿದೆ. ದೈಹಿಕ ಶಕ್ತಿ ಹಾಗೂ ಮಾನಸಿಕ ಪ್ರಶಾಂತತೆ ಚೆನ್ನಾಗಿರಲಿದೆ. ಆದರೂ ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸುವುದರಿಂದ ಸಣ್ಣ ಪುಟ್ಟ ಜೀರ್ಣಕ್ರಿಯೆ ತೊಂದರೆ ಅಥವಾ ಗಂಟಲಿನ ಕಿರಿಕಿರಿ ಕಾಣಿಸಿಕೊಳ್ಳಬಹುದು. ಸಾತ್ವಿಕ ಆಹಾರಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಸರಿಯಾದ ಸಮಯಕ್ಕೆ ನೀರಿನ ಸೇವನೆ, ಯೋಗ, ಧ್ಯಾನ, ಪ್ರಾಣಾಯಾಮಗಳನ್ನು ಮಾಡಿಕೊಳ್ಳಿ. ಹಾಗೂ ಈ ವಾರದಲ್ಲಿ ದೂರದ ಊರಿನ ಪ್ರಯಾಣವಿದ್ದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ತಂದುಕೊಳ್ಳತಕ್ಕಂಥದ್ದು ಉತ್ತಮ. ರೈತರಿಗೆ, ತೋಟಗಾರಿಕೆ ಬೆಳೆಗಾರರಿಗೆ ಶ್ರಮಕ್ಕೆ ತಕ್ಕಂತೆ ಉತ್ತಮ ಪ್ರತಿಫಲ ಸಿಗಲಿದೆ. ಹೂವು, ಹಣ್ಣು ಹಾಗೂ ವಾಣಿಜ್ಯ ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಅನುಕೂಲಕರ ಬೆಲೆ ದೊರೆಯಲಿದೆ. ಹೊಸ ನೀರಾವರಿ ಅಥವಾ ಭೂಮಿ ಅಭಿವೃದ್ಧಿ ಕೈಗೊಳ್ಳಲು ಇದು ಅನುಕೂಲಕರವಾದಂಥ ವಾರ. ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಪಾಠಗಳಲ್ಲಿ ದೃಢ ಏಕಾಗ್ರತೆ ಹಾಗೂ ಆಸಕ್ತಿ ಹೆಚ್ಚಾಗಲಿದೆ. ಕಲಾತ್ಮಕ ಹಾಗೂ ವಾಣಿಜ್ಯ ವಿಷಯಗಳನ್ನು
ಅಭ್ಯಾಸ ಮಾಡುತ್ತಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ವಾರ ಯಶಸ್ಸು ಸಿಗಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ಅಭ್ಯರ್ಥಿಗಳಿಗೆ ಸಕಾರಾತ್ಮಕ ಫಲಿತಾಂಶಗಳು ಲಭಿಸಲಿದೆ. ಸ್ವಲ್ಪ ಎಚ್ಚರಿಕೆಯಿಂದ ಇದ್ದಲ್ಲಿ ವಿದ್ಯಾರ್ಥಿಗಳು ಹಾಗೂ ಗುರು ಹಿರಿಯರ ಆಶೀರ್ವಾದ ಪಡೆದುಕೊಂಡಲ್ಲಿ ಶುಭ ಫಲಗಳು ದೊರೆಯಲಿದೆ. ಈ ವಾರದ ನಿಮ್ಮ ಪರಿಹಾರಕ್ಕಾಗಿ ಈ ವಾರದಲ್ಲಿ ಮಹಾಲಕ್ಷ್ಮಿಯ ಆರಾಧನೆ ಹಾಗೂ ವಿಶೇಷವಾಗಿ ಇಷ್ಟ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಮುಂದುವರಿಯಿರಿ. ಈ ವಾರದ ನಿಮ್ಮ ಶುಭ ಸಂಖ್ಯೆ 6, ಶುಭ ಬಣ್ಣ ನೀಲಿ ಬಣ್ಣ, ಶುಭ ದಿಕ್ಕು ಆಗ್ನೇಯ ದಿಕ್ಕು. ಈ ವಾರದ ಶುಭ ದಿನಗಳು ಶುಕ್ರವಾರ ಮತ್ತು ಬುಧವಾರ ಶುಭ ದಿನ. ವಾರದ ಅಶುಭ ದಿನ ಮಂಗಳವಾರ ಮತ್ತು ಶನಿವಾರ ಅಶುಭ ದಿನಗಳಾಗಿರಲಿದೆ. ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಯಿರಿ. ಈ ವಾರ ನಿಮಗೆ ಶುಭವಾಗಲಿ. ಇನ್ನು ಮಿಥುನ ರಾಶಿಯವರಿಗೆ ಈ ವಾರ ಚಾಣಾಕ್ಷತನ, ಸಂವಹನ ಕೌಶಲ್ಯ ಹಾಗೂ ಬುದ್ಧಿವಂತಿಕೆಯಿಂದ ಯಶಸ್ಸು ತರುವಂಥ ಸಮಯ. ನಿಮ್ಮ ಮಾತಿನ ಪ್ರಭಾವದಿಂದ ಕಠಿಣ ಕಾರ್ಯಗಳನ್ನು ಸುಲಭವಾಗಿ ಪೂರ್ಣಗೊಳಿಸಲಿದ್ದೀರಿ. ಸಮಾಜದಲ್ಲಿ ಹಾಗೂ ಬಂಧು ಮಿತ್ರರ ವಲಯದಲ್ಲಿ ನಿಮ್ಮ ಆಲೋಚನೆಗಳಿಗೆ ಒಳ್ಳೆಯ ಒಂದು ಮೆಚ್ಚುಗೆ ದೊರೆಯಲಿದೆ. ದೀರ್ಘಕಾಲದ ಗೊಂದಲಗಳು ತಿಳಿಯಾಗಿ ಸ್ಪಷ್ಟ ಚಿತ್ರಣ ಸಿಗಲಿದೆ. ವಾರದ ಮಧ್ಯಭಾಗದಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸೂಕ್ತ ಅವಕಾಶಗಳು ಒದಗಿ ಬರಲಿದೆ. ವೃತ್ತಿ ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದ ಒಂದು ಸ್ಥಳದಲ್ಲಿ ವಿಶೇಷವಾಗಿ ವಾತಾವರಣವು ಅನುಕೂಲಕರವಾಗಿರಲಿದೆ. ನಿಮ್ಮ ಸಮಯ ಪ್ರಜ್ಞೆ ಹಾಗೂ ಕಾರ್ಯವೈಖರಿಗೆ ಮೇಲಧಿಕಾರಿಗಳಿಂದ ಶ್ಲಾಘನೆ ಸಿಗಲಿದೆ. ಮಾಧ್ಯಮ, IT, ಆಡಿಟಿಂಗ್ ಹಾಗೂ ಬರವಣಿಗೆ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ನೂತನ ಅವಕಾಶಗಳು ಹುಡುಕಿಕೊಂಡು ಬರಲಿದೆ. ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರಿಗಳಿಗೆ ಮತ್ತು ಉದ್ಯಮಿಗಳಿಗೆ ಆಶಾದಾಯಕ ವಹಿವಾಟು ನಡೆಯಲಿದೆ. ಹೊಸ ಗ್ರಾಹಕರ ಸಂಪರ್ಕದಿಂದ ಲಾಭದ ಪ್ರಮಾಣ ಹಾಗೂ ಹೆಚ್ಚಾಗಲಿದ್ದು, ಪಾಲುದಾರಿಕೆ ಉದ್ಯಮದಲ್ಲಿ ನಂಬಿಕೆ ವೃದ್ಧಿಸಲಿದ್ದು, ನೂತನ ಒಪ್ಪಂದಗಳಿಗೆ ಸಹಿ ಹಾಕಲು ಈ ವಾರ ಅತ್ಯುತ್ತಮವಾದಂತಹ ವಾರವಾಗಲಿದೆ. ಇನ್ನು ಈ ವಾರದ ನಿಮ್ಮ ಒಂದು ಆರ್ಥಿಕ ಸ್ಥಿತಿಗತಿಯನ್ನು ನೋಡುವುದಾದರೆ ಆರ್ಥಿಕ ಪರಿಸ್ಥಿತಿ ಬಲವಾಗಿದ್ದು ಆದಾಯದ ಹೊಸ ಮೂಲಗಳು ಕಂಡುಬರಲಿದೆ. ದೀರ್ಘಕಾಲದಿಂದ ಬರಬೇಕಿದ್ದಂಥ ಹಳೆಯ ಸಾಲದ ಹಣ ಕೈ ಸೇರುವಂಥ ಸಾಧ್ಯತೆ ಇದ್ದು ಬಜೆಟ್ ಯೋಜನೆಗಳನ್ನು ರೂಪಿಸಲು ಧನ ವಿನಿಯೋಗ ಮಾಡುವುದರಿಂದ ಉಳಿತಾಯ ಹೆಚ್ಚಾಗಲಿದೆ. ಸಣ್ಣ ಪ್ರಮಾಣದ ಹೂಡಿಕೆಗಳಿಗೆ ಇದು ಸಕಾಲವಾಗಲಿದೆ. ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಹರ್ಷದಾಯಕ ಹಾಗೂ ಸಾಮರಸ್ಯದ ವಾತಾವರಣವಿರಲಿದ್ದು ಒಡ ಹುಟ್ಟಿದವರಿಂದ ಸಂಪೂರ್ಣ ಸಹಕಾರ ಸಿಗಲಿದೆ. ದಂಪತಿಗಳ ನಡುವೆ ಪರಸ್ಪರ ತಿಳುವಳಿಕೆ ಹಾಗೂ ಅನುರಾಗ ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಳ್ಳಲು ಹಾಗೂ ಬಾಂಧವ್ಯವನ್ನು ಗಟ್ಟಿಗೊಳಿಸಲು ಅನುಕೂಲಕರವಾದಂತಹ ದಿನಗಳು ಆಗಿರಲಿದೆ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಾರದಲ್ಲಿ ನಿಮ್ಮ ಆರೋಗ್ಯದ ಸ್ಥಿತಿ ಸಾಮಾನ್ಯವಾಗಿದ್ದು ಉತ್ತಮವಾಗಿರಲಿದೆ. ಮಾನಸಿಕ ಚೈತನ್ಯ ಹೆಚ್ಚಾಗಿರಲಿದೆ. ಆದರೂ ನಿಯಮಿತ ಆಹಾರ ಸೇವನೆ ಇಲ್ಲದಿರುವುದರಿಂದ ಸಣ್ಣ ಪುಟ್ಟ ಜೀರ್ಣಕ್ರಿಯೆಯ ತೊಂದರೆ ಬರಬಹುದು. ಅತಿಯಾದ ಪ್ರಯಾಣದಿಂದ ದೈಹಿಕ ಆಯಾಸ ಉಂಟಾಗಿ ಸಣ್ಣ ಪುಟ್ಟ ಜ್ವರ, ಶೀತ, ಕಫದಂತಹ ಅನಾರೋಗ್ಯಗಳು ಕಾಣಿಸಿಕೊಳ್ಳುವಂತಹ ಸಾಧ್ಯತೆಗಳಿದೆ. ಕೃಷಿಗೆ ಸಂಬಂಧಪಟ್ಟಂತೆ ರೈತರಿಗೆ ಹಾಗೂ ತೋಟಗಾರಿಕೆ ಮಾಡತಕ್ಕಂಥವರಿಗೆ ವಿಶೇಷವಾದಂತಹ ಶುಭ ಫಲಗಳಿದೆ. ರೈತರಿಗೆ ನೀವು ಬೆಳೆದಂಥ ಬೆಳೆಗಳಿಗೆ ಈ ವಾರದಲ್ಲಿ ಒಳ್ಳೆಯ ಧಾರಣೆ ಸಿಗಲಿದ್ದು ಕೃಷಿ ಉತ್ಪನ್ನಗಳಿಗೆ ಮಾರುಕಟ್ಟೆಯಲ್ಲಿ ನಿರೀಕ್ಷಿತ ಬೆಲೆ ಸಿಗುವ ಸಕಾರಾತ್ಮಕ ಲಕ್ಷಣಗಳಿದೆ. ನೂತನ ತಂತ್ರಜ್ಞಾನ ಆಧಾರಿತ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವುದರಿಂದ ಒಳ್ಳೆಯ ಲಾಭ ದೊರೆಯಲಿದೆ. ಈ ವಾರದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯೆಯಲ್ಲಿ ಈ ವಾರ ಒಂದು ಒಳ್ಳೆಯ ಶುಭ ಫಲಗಳಿದೆ. ದೃಢ ಒಂದು ಏಕಾಗ್ರತೆ ಮೂಡಲಿದೆ, ಚುರುಕುತನ ಮೂಡಲಿದೆ. ಹಾಗೂ ಅದಲ್ಲದೆ ಗಣಿತ, ವಿಜ್ಞಾನ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ಅಭ್ಯರ್ಥಿಗಳಿಗೆ ಸಕಾರಾತ್ಮಕ ಫಲಿತಾಂಶಗಳು ಪ್ರಾಪ್ತಿಯಾಗಲಿದ್ದು ಗುರು ಹಿರಿಯರ ಸೂಕ್ತ ಮಾರ್ಗದರ್ಶನ ನಿಮಗೆ ಸಿಗಲಿದೆ. ಸ್ನೇಹಿತರೆ, ಈ ವಾರದ ಒಂದು ವಿಶೇಷವಾಗಿ ನೀವು ಮಾಡತಕ್ಕಂಥದ್ದು ಪರಿಹಾರವನ್ನು ನೋಡುವುದಾದರೆ ಮಹಾವಿಷ್ಣು ದೇವರ ಆರಾಧನೆ, ಸೂರ್ಯನಾರಾಯಣ ದೇವರ ಆರಾಧನೆ, ಅದಲ್ಲದೆ ಪ್ರತಿನಿತ್ಯ ಸೂರ್ಯ ನಮಸ್ಕಾರ ಹಾಗೂ ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡಿಕೊಳ್ಳತಕ್ಕಂಥದ್ದು ತುಂಬ ಉತ್ತಮ. ಸ್ನೇಹಿತರೆ, ಹಾಗೂ ವಿಶೇಷವಾಗಿ ಪ್ರತಿನಿತ್ಯ ಸಾಧ್ಯವಿದ್ದಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ, ದೇವತಾ ಆರಾಧನೆಯನ್ನು ಮಾಡಿಕೊಳ್ಳಿ. ಈ ವಾರದ ನಿಮ್ಮ ಶುಭ ಸಂಖ್ಯೆ 5, ಶುಭ ಬಣ್ಣ ಹಸಿರು ಬಣ್ಣ, ಶುಭ ದಿಕ್ಕು ಉತ್ತರ ದಿಕ್ಕು, ಶುಭ ವಾರದ ದಿನ ಬುಧವಾರ ಮತ್ತು ಶುಕ್ರವಾರ, ಹಾಗೂ ವಾರದ ಅಶುಭ ದಿನ ಮಂಗಳವಾರ ಮತ್ತು
ಶನಿವಾರವಾಗಿರಲಿದೆ. ಇವನ್ನು ನೆನಪಿಟ್ಟುಕೊಂಡು ಮುಂದುವರಿಯಿರಿ. ಈ ವಾರ ನಿಮಗೆ ಶುಭವಾಗಲಿ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ವಾರ ಭರವಸೆ, ನೆಮ್ಮದಿ ಹಾಗೂ ಮಾನಸಿಕ ಪ್ರಶಾಂತತೆ ತರುವ ಉತ್ತಮ ಸಮಯವಿರಲಿದೆ. ನಿಮ್ಮ ಭಾವನಾತ್ಮಕ ಸ್ಥಿರತೆ ಮತ್ತು ಸೂಕ್ಷ್ಮ ನಿರ್ಧಾರಗಳು ಕೌಟುಂಬಿಕ ಹಾಗೂ ವೃತ್ತಿಪರ ಜೀವನದಲ್ಲಿ ಉತ್ತಮ ಯಶಸ್ಸು ನೀಡಲಿದೆ. ದೀರ್ಘಕಾಲದಿಂದ ಕಾಡುತ್ತಿದ್ದ ಮಾನಸಿಕ ಆತಂಕಗಳು ದೂರವಾಗಿ ಹೊಸ ಉತ್ಸಾಹದಿಂದ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಲಿದ್ದೀರಿ. ಈ ವಾರ ಸಮಾಜದಲ್ಲಿ ನಿಮ್ಮ ವ್ಯಕ್ತಿತ್ವಕ್ಕೆ ಹಾಗೂ ಮಾತುಗಳಿಗೆ ನೂತನ ಮನ್ನಣೆ ದೊರೆಯಲಿದೆ. ವಾರದ ಒಂದು ಉತ್ತರಾರ್ಧದಲ್ಲಿ ಆಪ್ತರಿಂದ ಸಕಾರಾತ್ಮಕ ಬೆಂಬಲ ಹಾಗೂ ಶುಭ ಸುದ್ದಿ ತಲುಪಲಿದೆ. ಈ ವಾರ ವೃತ್ತಿ ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗದ ಸ್ಥಳದಲ್ಲಿ ಶುಭ ವಾತಾವರಣ ನೆಲೆಸಲಿದ್ದು, ನಿಮ್ಮ ದಕ್ಷತೆ ಮತ್ತು ಜವಾಬ್ದಾರಿಯುತ ಕಾರ್ಯವೈಖರಿಗೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ದೊರೆಯಲಿದೆ. ಬಯಸಿದ ಕೆಲಸಗಳಲ್ಲಿ ಪ್ರಗತಿ ಕಂಡುಬರಲಿದ್ದು, ನೂತನ ಅವಕಾಶಗಳು ಹುಡುಕಿಕೊಂಡು ಬರಲಿದೆ. ವ್ಯಾಪಾರದ ಉದ್ಯಮಿಗಳಿಗೆ ಹಾಗೂ ವ್ಯಾಪಾರಿಗಳಿಗೆ ಆಶಾದಾಯಕ ವಹಿವಾಟು ನಡೆಯಲಿದೆ. ದ್ರವ ಪದಾರ್ಥಗಳು, ಆಹಾರ, ಧಾನ್ಯ, ವಸ್ತ್ರ ಹಾಗೂ ಹೋಟೆಲ್ ಉದ್ಯಮದಲ್ಲಿ ತೊಡಗಿಸಿಕೊಂಡಂತವರಿಗೆ ಲಾಭದ ಪ್ರಮಾಣ ಹೆಚ್ಚಾಗಲಿದೆ. ಹೊಸ ಪಾಲುದಾರಿಕೆ ಒಪ್ಪಂದಗಳಿಗೆ ಸಹಿ ಹಾಕಲು ಈ ವಾರ ಅತ್ಯಂತ ಸೂಕ್ತವಾದಂತಹ ಒಂದು ಸಮಯವಾಗಲಿದೆ. ಆರ್ಥಿಕ ಸ್ಥಿತಿಯನ್ನು ನೋಡುವುದಾದರೆ ಈ ವಾರ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳಲಿದ್ದು, ಆದಾಯದ ಹೊಸ ಮೂಲಗಳು ಕಂಡುಬರಲಿದೆ. ದೀರ್ಘಕಾಲದಿಂದ ನಿಮಗೆ ಬರಬೇಕಾಗಿದ್ದಂತಹ ಹಳೆಯ ಬಾಕಿಯ ಹಣ ಅಥವಾ ಸಾಲವಾಗಿ ನೀಡಿದ್ದ ಹಣ ಕೈ ಸೇರುವಂತಹ ಸಾಧ್ಯತೆ ಇದೆ. ಕುಟುಂಬದ ಆಸ್ತಿ, ಮನೆ ನವೀಕರಣ ಅಥವಾ ಅಗತ್ಯ ವಸ್ತುಗಳ ಖರೀದಿಗಾಗಿ ಹಣ ವಿನಿಯೋಗ ಮಾಡಲಿದ್ದೀರಿ. ಸಣ್ಣ ಪ್ರಮಾಣದ ಉಳಿತಾಯ ಯೋಜನೆಗಳಲ್ಲಿ ಬಂಡವಾಳ ಹೂಡಲು ಈ ವಾರ ಅತ್ಯಂತ ಸೂಕ್ತವಾದಂಥ ವಾರವಾಗಲಿದೆ. ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕುಟುಂಬದಲ್ಲಿ ಮಂಗಳಕರ ಮತ್ತು ಸೌಹಾರ್ದಯುತ ಒಂದು ವಾತಾವರಣವಿರಲಿದ್ದು, ತಾಯಿಯವರ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರಲಿದೆ. ಅವರ ಸಂಪೂರ್ಣ ಆಶೀರ್ವಾದ ಸದಾ ನಿಮ್ಮೊಂದಿಗಿದ್ದು, ನಿಮ್ಮ ದಂಪತಿಗಳ ನಡುವೆ ಅನುರಾಗ ಉಂಟಾಗಲಿದೆ. ಪ್ರೀತಿ ಹಾಗೂ ನಂಬಿಕೆ ವೃದ್ಧಿಸಲಿದ್ದು, ಪ್ರೇಮಿಗಳಿಗೆ ಈ ವಾರ ಮನಸ್ಸಿನ ಆಸೆಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಲು ಹಾಗೂ ಹಿರಿಯರ ಬೆಂಬಲ ಪಡೆಯಲು ಈ ವಾರ ಅತ್ಯಂತ ಸೂಕ್ತವಾದಂಥ ವಾರ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದ ಸ್ಥಿತಿ ಸಾಮಾನ್ಯವಾಗಿ ಉತ್ತಮವಾಗಿದ್ದು, ದೈಹಿಕ ಶಕ್ತಿ ಹಾಗೂ ಮಾನಸಿಕ ನೆಮ್ಮದಿ ಹೆಚ್ಚಾಗಿರಲಿದೆ. ಆದರೂ ಕಾಲೋಚಿತ ಬದಲಾವಣೆಗಳಿಂದ ಸಣ್ಣ ಪುಟ್ಟ ನೀರು, ಜಲದೋಷ, ಶೀತ ಅಥವಾ ಜೀರ್ಣಕ್ರಿಯೆಗೆ ತೊಂದರೆ ಎದುರಾಗಬಹುದು. ಸಮಯಕ್ಕೆ ಸರಿಯಾಗಿ ಸಾತ್ವಿಕ ಆಹಾರ ಸೇವನೆ ಹಾಗೂ ನಿಯಮಿತ ಧ್ಯಾನ ಮಾಡುವುದು ಉತ್ತಮ. ಈ ವಾರ ಕೃಷಿಗೆ ಸಂಬಂಧಪಟ್ಟಂತೆ ಕೃಷಿಕರಿಗೆ, ರೈತರಿಗೆ, ತೋಟಗಾರಿಕೆ ಬೆಳೆಗಾರರಿಗೆ ಶ್ರಮಕ್ಕೆ ತಕ್ಕಂತೆ ಉತ್ತಮ ಇಳುವರಿ ದೊರೆಯಲಿದ್ದು, ನೀರಾವರಿ ಯೋಜನೆಗಳಲ್ಲಿ ಕೃಷಿ ಆಧಾರಿತ ಮಾಡತಕ್ಕಂಥವರಿಗೆ ಶುಭ ಫಲಗಳಿದೆ. ವಾಣಿಜ್ಯ ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಅನುಕೂಲಕರ ಬೆಲೆ ಲಭಿಸಲಿದ್ದು, ಕೃಷಿ ಭೂಮಿಯ ಅಭಿವೃದ್ಧಿಗೆ ಬಂಡವಾಳ ಹೂಡಲು ಈ ವಾರ ಅತ್ಯಂತ ಒಂದು ಸೂಕ್ತವಾದಂಥ ವಾರವಾಗಲಿದೆ. ಈ ವಾರ ವಿದ್ಯಾಭ್ಯಾಸದ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಲ್ಲಿ ಹಾಗೂ ಪಾಠಗಳಲ್ಲಿ ದೃಢತೆ, ಏಕಾಗ್ರತೆ ಮೂಡಲಿದ್ದು, ಗ್ರಹಣ ಶಕ್ತಿ ಹೆಚ್ಚಾಗಲಿದೆ. ಈ ವಾರದಲ್ಲಿ ನೀವು ವೈದ್ಯಕೀಯ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿರತಕ್ಕಂಥ ವಿದ್ಯಾರ್ಥಿಗಳಾಗಿದ್ದಲ್ಲಿ ಶುಭ ಫಲಗಳನ್ನು ಹೊಂದಲಿದ್ದೀರಿ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೆಚ್ಚಿನ ತಯಾರಿಯನ್ನು ಮಾಡಿಕೊಳ್ಳಿ. ಗುರು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಉತ್ತಮವಾದಂತಹ ಒಂದು ಫಲಿತಾಂಶಗಳು ಪ್ರಾಪ್ತಿಯಾಗಲಿದೆ. ಈ ವಾರದಲ್ಲಿ ನಿಮಗೆ ಬರತಕ್ಕಂಥ ಸರ್ವ ಕಷ್ಟಗಳು, ತೊಂದರೆಗಳ ಒಂದು ಪರಿಹಾರಕ್ಕಾಗಿ ಈ ವಾರ ಪ್ರತಿನಿತ್ಯ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಪ್ರತಿನಿತ್ಯ 108 ಬಾರಿ ಜಪ ಮಾಡಿ ಹಾಗೂ ಶಿವಲಿಂಗಕ್ಕೆ ಕ್ಷೀರಾಭಿಷೇಕವನ್ನು ಮಾಡಿಸಿಕೊಳ್ಳಿ. ಶುಭ ಫಲಗಳ ಯೋಗವಿದೆ. ಬಡವರಿಗೆ ಅನ್ನದಾನ, ವಸ್ತ್ರದಾನಗಳನ್ನು ಮಾಡುವುದರಿಂದ ಶುಭ ಫಲ ಪ್ರಾಪ್ತಿಯಾಗಲಿದೆ. ಈ ವಾರದ ನಿಮ್ಮ ಒಂದು ಅದೃಷ್ಟದ ಸಂಖ್ಯೆ 2 ಹಾಗೂ ಅದೃಷ್ಟದ ಬಣ್ಣ ಸಿಲ್ವರ್ ಅಂದರೆ ಬಿಳಿಯ ಬಣ್ಣ. ಶುಭ ದಿಕ್ಕು ವಾಯವ್ಯ ದಿಕ್ಕು, ನಾರ್ತ್ ವೆಸ್ಟ್ ಅತ್ಯಂತ ಶುಭ ತಂದುಕೊಡಲಿದೆ. ವಾರದ ಶುಭ ದಿನಗಳು ಸೋಮವಾರ ಮತ್ತು ಗುರುವಾರ ಶುಭ ದಿನಗಳಾಗಿರಲಿದೆ. ಅದಲ್ಲದೆ ವಾರದ ಅಶುಭ ದಿನಗಳು ಬುಧವಾರ ಮತ್ತು ಶನಿವಾರ ತುಂಬಾ ಎಚ್ಚರಿಕೆಯಿಂದ ಮುಂದುವರಿಯಿರಿ. ಇದೆರಡು ಸ್ವಲ್ಪ ಸಣ್ಣ ಮಟ್ಟಿಗೆ ಅಶುಭ ಫಲಗಳಿದೆ, ಎಚ್ಚರಿಕೆ ಇರಲಿ. ಈ ವಾರ ನಿಮಗೆ ಶುಭವಾಗಲಿ. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ವಾರ ಗೌರವ ಮತ್ತು ಯಶಸ್ಸು ಹೆಚ್ಚಾಗುವ ಶುಭ ಸಮಯವಾಗಿರಲಿದೆ. ಕೈಗೆತ್ತಿಕೊಳ್ಳುವ ಪ್ರತಿಯೊಂದು ಕಾರ್ಯದಲ್ಲೂ ನಿಮ್ಮ ನಾಯಕತ್ವದ ಗುಣ ಎದ್ದು ಕಾಣಲಿದ್ದು, ಸಾಮಾಜಿಕ ಕ್ಷೇತ್ರದಲ್ಲಿ ನಿಮ್ಮ ನಿರ್ಧಾರಗಳಿಗೆ ವಿಶೇಷ ಮನ್ನಣೆ ಸಿಗಲಿದೆ. ಧೈರ್ಯದಿಂದ ಹೊಸ ಸವಾಲುಗಳನ್ನು ಎದುರಿಸಿ ಗೆಲ್ಲಲಿದ್ದೀರಿ. ವಾರದ ಉತ್ತರಾರ್ಧದಲ್ಲಿ ಹಿತೈಷಿಗಳಿಂದ ಕೌಟುಂಬಿಕವಾಗಿ ಅಥವಾ ವೃತ್ತಿಪರವಾಗಿ ಹರ್ಷದಾಯಕ ವಾರ್ತೆಗಳು ತಲುಪಲಿದೆ. ವೃತ್ತಿ ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗದ ಕೆಲಸದ ಸ್ಥಳದಲ್ಲಿ ಮೇಲಧಿಕಾರಿಗಳಿಂದ ಪೂರ್ಣ ಬೆಂಬಲ
ಹಾಗೂ ಪ್ರೋತ್ಸಾಹ ಸಿಗಲಿದೆ. ನಿಮ್ಮ ದಕ್ಷ ಕಾರ್ಯವೈಖರಿಗೆ ಸಮಾಧಾನ ವ್ಯಕ್ತವಾಗಲಿದ್ದು ನೂತನ ಜವಾಬ್ದಾರಿಗಳು ಅಥವಾ ಪದೋನ್ನತಿ ಸಿಗುವ ಸಾಧ್ಯತೆ ಇದೆ. ವ್ಯಾಪಾರ ಉದ್ಯಮಿಗಳಿಗೆ ಹಾಗೂ ವ್ಯಾಪಾರಸ್ಥರಿಗೆ ಉತ್ತಮ ಒಂದು ಲಾಭ ದೊರೆಯಲಿದ್ದು ಸರಕಾರಿ ಸಂಬಂಧಿತ ಕೆಲಸಗಳಲ್ಲಿ ಯಶಸ್ಸು ಸಿಗಲಿದೆ. ಹೊಸ ಪಾಲುದಾರಿಕೆ ಒಪ್ಪಂದಗಳಿಗೆ ಸಹಿ ಹಾಕಲು ಶುಭ ವಾತಾವರಣವಿರಲಿದೆ. ಆರ್ಥಿಕ ಸ್ಥಿತಿಗತಿಯನ್ನು ನೋಡುವುದಾದರೆ ಆರ್ಥಿಕ ಪರಿಸ್ಥಿತಿ ಬಲವಾಗಿರಲಿದ್ದು ನೂತನ ಹೂಡಿಕೆಗಳಿಂದ ಉತ್ತಮ ಪ್ರತಿಫಲ ಸಿಗಲಿದ್ದು ಹಣಕಾಸಿನ ಹರಿವು ಸರಾಗವಾಗಲಿದೆ. ಹಳೆಯ ಸಾಲದ ಸುಳಿಯಿಂದ ಹೊರಬರಲು ನೂತನ ಮಾರ್ಗಗಳು ಸಿಗಲಿದ್ದು ವಾಹನ ಅಥವಾ ಮನೆಗೆ ಅಗತ್ಯವಿರುವ ಬೆಲೆ ಬಾಳುವ ವಸ್ತುಗಳನ್ನು ಖರೀದಿಸುವ ಯೋಗವಿದೆ. ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಾರದಲ್ಲಿ ಹರ್ಷದಾಯಕ ಒಂದು ಸಾಮರಸ್ಯದ ವಾತಾವರಣ ಇರಲಿದ್ದು ಪ್ರಮುಖ ಕೌಟುಂಬಿಕ ವಿಷಯಗಳಲ್ಲಿ ನಿಮ್ಮ ಅಭಿಪ್ರಾಯವೇ ಅಂತಿಮವಾಗಿರಲಿದೆ. ದಂಪತಿಗಳ ನಡುವೆ ಈ ವಾರ ಒಳ್ಳೆಯ ಒಂದು ಪ್ರೀತಿ ವೃದ್ಧಿಯಾಗಲಿದ್ದು ಪ್ರೇಮಿಗಳಿಗೆ ಹಿರಿಯರ ಒಂದು ಬೆಂಬಲ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರಲಿದೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದ ಸ್ಥಿತಿ ಸಾಮಾನ್ಯವಾಗಿದ್ದು ಉತ್ತಮವಾಗಲಿದೆ. ಮನಸ್ಸಿನಲ್ಲಿ ಹೊಸ ಉತ್ಸಾಹ ತುಂಬಲಿದ್ದು ಆದರೂ ಅತಿಯಾದ ಕೆಲಸದ ಸಣ್ಣ ಪುಟ್ಟ ಒಂದು ಶ್ರಮದಿಂದ ಸ್ವಲ್ಪ ಅಲೆದಾಟದಿಂದಾಗಿ ದೇಹದಲ್ಲಿ ಉಷ್ಣತೆ ಹೆಚ್ಚಾಗದಂತೆ ಆದಷ್ಟು ದ್ರವ ಆಹಾರ ಸೇವನೆಯನ್ನು ಮಾಡಿಕೊಳ್ಳಿ ಹಾಗೂ ಯಾವುದೇ ಜಂಕ್ ಫುಡ್ಗಳನ್ನು ಸೇವನೆ ಮಾಡಬೇಡಿ. ಹಾಗೂ ಮದ್ಯಪಾನ, ಧೂಮ್ರ, ಇದು ವಿಶೇಷವಾಗಿ ತಂಬಾಕು, ಸಿಗರೇಟಿನಂತಹ ಮದ್ಯಪಾನದಂತಹ ಈ ಚಟಗಳಿಂದ ದೂರವಿರುವುದು ಉತ್ತಮ. ಕೃಷಿಗೆ ಸಂಬಂಧಪಟ್ಟಂತೆ ರೈತರಿಗೆ ಹಾಗೂ ತೋಟಗಾರಿಕೆ ಬೆಳೆಗಾರರಿಗೆ ಸಣ್ಣ ಪುಟ್ಟ ಒಂದು ಆದಾಯ ತರುವ ಯೋಗವಿದ್ದು ಕೃಷಿ ಉತ್ಪನ್ನಗಳಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಗಲಿದೆ. ಕೃಷಿಗೆ ಸಂಬಂಧಿಸಿದ ಹೊಸ ಯಂತ್ರೋಪಕರಣಗಳ ಖರೀದಿಗೆ ಈ ವಾರ ಅತ್ಯಂತ ಒಂದು ಸೂಕ್ತವಾದಂಥ ಸಮಯವಾಗಿರಲಿದೆ. ಅದಲ್ಲದೆ ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ನಿಮ್ಮ ಪಾಠಗಳಲ್ಲಿ ದೃಢ ಏಕಾಗ್ರತೆ ಸಿದ್ಧಿಸಲಿದ್ದು ಉನ್ನತ ಶಿಕ್ಷಣ ಬಯಸುವ ಅಭ್ಯರ್ಥಿಗಳಿಗೆ ಸಕಾರಾತ್ಮಕ ಅವಕಾಶಗಳು ಹುಡುಕಿಕೊಂಡು ಬರಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರತಕ್ಕಂಥವರಿಗೆ ಶುಭ ಫಲಿತಾಂಶಗಳು ಪ್ರಾಪ್ತಿಯಾಗಲಿದೆ. ಈ ವಾರ ದೂರದ ಊರಿನ ಪ್ರಯಾಣ ಮಾಡತಕ್ಕಂಥವರಿಗೆ ಒಂದು ಪ್ರಯಾಣದಲ್ಲಿ ಶುಭ ವಾರ್ತೆಗಳು ಬರಲಿದೆ. ಹೋದಂತಹ ಕೆಲಸದಲ್ಲಿ ಶುಭ ವಾರ್ತೆಗಳು ಸಿಗಲಿದ್ದು ವಿಶೇಷವಾಗಿ ದೂರದ ಊರಿನ ಪ್ರಯಾಣ, ಹೊರಗಿನ ದೇಶದ ಪ್ರಯಾಣ ಅಥವಾ ಹೊರಗಿನ ದೇಶದ ವಿದ್ಯಾಭ್ಯಾಸಕ್ಕಾಗಿ ಮಾಡತಕ್ಕಂಥ ಪ್ರಯಾಣದಲ್ಲಿ ಶುಭ ಫಲಗಳು ಒದಗಿ ಬರಲಿದೆ. ಈ ವಾರದಲ್ಲಿ ನಿಮ್ಮ ಯಾವುದೇ ಕೋರ್ಟ್ ಕೇಸಿಗೆ ಸಂಬಂಧಪಟ್ಟಂತಹ ತಾಪತ್ರಯ ವ್ಯಾಜ್ಯಗಳಿದ್ದಂತಲ್ಲಿ ಅದರಿಂದ ನಿಮಗೆ ಮುಕ್ತಿ ಸಿಗುವಂತಹ ಯೋಗಗಳಿದೆ. ನೀವು ಕೊಟ್ಟಂತಹ ಒಂದು ಮಾತನ್ನು ನೀವು ಉಳಿಸಿಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿರಲಿದೆ. ಇನ್ನು ಈ ವಾರದಲ್ಲಿ ನೀವು ವಿಶೇಷವಾಗಿ ನಿಮ್ಮ ಪರಿಹಾರಕ್ಕಾಗಿ ಗಾಯತ್ರಿಯ ಒಂದು ಸ್ಮರಣೆಯನ್ನು ಮಾಡಿಕೊಳ್ಳಿ. ವಿಶೇಷವಾಗಿ ದುರ್ಗೆಯ ಆರಾಧನೆ ಹಾಗೂ ಓಂ ದುರ್ಗಾಯೈ ನಮಃ ಎಂಬ ಮಂತ್ರವನ್ನು ಪ್ರತಿನಿತ್ಯ 28 ಬಾರಿ ಜಪ ಮಾಡಿಕೊಳ್ಳಿ. ಸಕಲ ಗ್ರಹಚಾರದ ಪರಿಹಾರಕ್ಕಾಗಿ ಈ ವಾರ ಕೆಂಪು ಬಣ್ಣದ ವಸ್ತ್ರವನ್ನು ದಾನ ಮಾಡಿ. ಈ ವಾರದ ನಿಮ್ಮ ಶುಭ ಸಂಖ್ಯೆ 7, ಶುಭ ಬಣ್ಣ ಕಿತ್ತಳೆ ಬಣ್ಣ. ಈ ವಾರದ ಶುಭ ದಿಕ್ಕು ದಕ್ಷಿಣ ದಿಕ್ಕು. ಈ ವಾರದ ಶುಭ ದಿನಗಳು ಸೋಮವಾರ ಮತ್ತು ಶುಕ್ರವಾರ. ಈ ವಾರದ ಅಶುಭ ದಿನ ಮಂಗಳವಾರ ಮತ್ತು ಶನಿವಾರ. ಸ್ವಲ್ಪ ಎಚ್ಚರಿಕೆಯನ್ನು ತಂದುಕೊಳ್ಳಿ. ಈ ವಾರ ನಿಮಗೆ ಶುಭವಾಗಲಿ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ವಾರ ಚಾಣಾಕ್ಷತನ ಮತ್ತು ಬುದ್ಧಿವಂತಿಕೆಯಿಂದ ಕಾರ್ಯಗಳನ್ನು ಪೂರ್ಣಗೊಳಿಸುವ ಒಂದು ಶುಭ ಸಮಯ ಪ್ರಾಪ್ತಿಯಾಗಲಿದೆ. ಕೈಗೆತ್ತಿಕೊಳ್ಳುವ ಕೆಲಸಗಳಲ್ಲಿ ಸೂಕ್ಷ್ಮ ವಿಶ್ಲೇಷಣೆ ನಡೆಸಿ ಹೆಜ್ಜೆ ಇಡುವುದರಿಂದ ಅತ್ಯುತ್ತಮ ಯಶಸ್ಸು ನಿಮ್ಮದಾಗಲಿದೆ. ಸಮಾಜದಲ್ಲಿ ನಿಮ್ಮ ಆಲೋಚನೆಗಳಿಗೆ ಹಾಗೂ ನಡವಳಿಕೆಗೆ ನೂತನ ಮನ್ನಣೆ ದೊರೆಯಲಿದೆ. ವಾರದ ಮಧ್ಯಭಾಗದಲ್ಲಿ ದೀರ್ಘಕಾಲದಿಂದ ಬಗೆಹರಿಯದಿದ್ದ ಸಮಸ್ಯೆಯೊಂದು ನಿಮ್ಮ ಆಪ್ತ ಸಹಕಾರದಿಂದ ಸುಲಭವಾಗಿ ಈ ವಾರ ಪರಿಹಾರವಾಗಲಿದೆ. ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗಲಿದೆ. ವೃತ್ತಿಗೆ ಸಂಬಂಧಪಟ್ಟಂತೆ ಈ ವಾರದಲ್ಲಿ ಕೆಲಸದ ಸ್ಥಳದಲ್ಲಿ ಶ್ರಮಕ್ಕೆ ತಕ್ಕ ಮನ್ನಣೆ ದೊರೆಯಲಿದ್ದು ಕಚೇರಿಯ ವಾತಾವರಣವು ಅನುಕೂಲಕರವಾಗಿದ್ದು ನಿಮ್ಮ ಮೇಲಿರುವ ನಂಬಿಕೆ ಈ ವಾರದಲ್ಲಿ ಹೆಚ್ಚಾಗಲಿದೆ. ಆಡಳಿತ, ಆಡಿಟಿಂಗ್ ಹಾಗೂ ಮಾಹಿತಿ ತಂತ್ರಜ್ಞಾನ ರಂಗದಲ್ಲಿ ಇರತಕ್ಕಂಥವರಿಗೆ ಹೊಸ ಜವಾಬ್ದಾರಿಗಳು ಸಿಗಲಿದೆ. ಈ ವಾರ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಉದ್ಯಮಿಗಳಿಗೆ ಹಾಗೂ ವ್ಯಾಪಾರಸ್ಥರಿಗೆ ಸ್ಥಿರವಾದ ಪ್ರಗತಿ ಕಂಡುಬರಲಿದ್ದು ಲೆಕ್ಕಪತ್ರಗಳನ್ನು ಪಾರದರ್ಶಕವಾಗಿಟ್ಟುಕೊಳ್ಳುವುದು ಉತ್ತಮ. ನೂತನ ಗ್ರಾಹಕರ ಸಂಪರ್ಕದಿಂದ ವ್ಯಾಪಾರ ವೃದ್ಧಿಯಾಗಲಿದ್ದು ಆಶಾದಾಯಕ ಲಾಭ ದೊರೆಯಲಿದೆ. ಈ ವಾರ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳಲಿದ್ದು ಹಳೆಯ ಹೂಡಿಕೆಗಳಿಂದ ನಿಮಗೆ ಬರಬೇಕಾಗಿದ್ದಂಥ ಹಣ ನಿಮ್ಮ ಕೈ ಸೇರುವಂಥ ಸಾಧ್ಯತೆ ಇದೆ. ಧನಾಗಮನದ ಯೋಗವೂ ಇದೆ.
ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿ ಹಣ ಉಳಿತಾಯ ಮಾಡುವಲ್ಲಿ ಯಶಸ್ವಿಯಾಗಲಿದ್ದೀರಿ. ಕುಟುಂಬದ ಹಾಗೂ ಮಕ್ಕಳ ಶೈಕ್ಷಣಿಕ ಅಗತ್ಯಗಳಿಗಾಗಿ ಹಣ ವಿನಿಯೋಗಿಸಲಿದ್ದೀರಿ. ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕುಟುಂಬದಲ್ಲಿ ಹಿತಕರ ಹಾಗೂ ಸೌಹಾರ್ದಯುತ ವಾತಾವರಣವಿರಲಿದೆ. ಒಡ ಹುಟ್ಟಿದವರಿಂದ ಸಂಪೂರ್ಣ ಸಹಾಯ ಸಹಕಾರಗಳು ದೊರೆಯಲಿದೆ. ದಂಪತಿಗಳ ನಡುವೆ ಪರಸ್ಪರ ತಿಳುವಳಿಕೆ ಹಾಗೂ ಅನುರಾಗ ವೃದ್ಧಿಸಲಿದೆ. ಪ್ರೇಮಿಗಳಿಗೆ ಮನಸ್ಸಿನ ವಿಚಾರಗಳನ್ನು ಹಂಚಿಕೊಳ್ಳಲು ಹಾಗೂ ಹಿರಿಯರ ಸಮ್ಮತಿ ಪಡೆಯಲು ಇದು ಸಕಾಲವಾದಂಥ ಕಾಲ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದ ಸ್ಥಿತಿ ಸಾಮಾನ್ಯವಾಗಿ ಉತ್ತಮವಾಗಿದ್ದು ದೈಹಿಕ ಶಕ್ತಿ ಹೆಚ್ಚಾಗಲಿದೆ. ಆದರೂ ಕಾಲೋಚಿತ ಬದಲಾವಣೆಗಳಿಂದ ಸಣ್ಣ ಪುಟ್ಟ ಜೀರ್ಣಕ್ರಿಯೆ ತೊಂದರೆ ಅಥವಾ ಆಯಾಸ ಕಾಣಿಸಿಕೊಳ್ಳಬಹುದು. ಸಮಯಕ್ಕೆ ಸರಿಯಾಗಿ ಸಾತ್ವಿಕ ಆಹಾರ ಸೇವನೆ ಹಾಗೂ ನಿಯಮಿತ ದೈಹಿಕ ವ್ಯಾಯಾಮ ಮಾಡುವುದು ಉತ್ತಮ. ರೈತರಿಗೆ ಹಾಗೂ ತೋಟಗಾರಿಕೆ ಬೆಳೆಗಾರರಿಗೆ ಶ್ರಮಕ್ಕೆ ತಕ್ಕಂತೆ ಉತ್ತಮ ಇಳುವರಿ ದೊರೆಯಲಿದ್ದು ಕೃಷಿ ಉತ್ಪನ್ನಗಳಿಗೆ ಮಾರುಕಟ್ಟೆಯಲ್ಲಿ ಅನುಕೂಲಕರ ಬೆಲೆ ಲಭಿಸಲಿದೆ. ನೂತನ ತಂತ್ರಜ್ಞಾನ ಆಧಾರಿತ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಂಡಲ್ಲಿ ಒಳ್ಳೆಯ ಸೂಕ್ತ ಲಾಭದ ಯೋಗವಿದೆ. ವಿದ್ಯಾಭ್ಯಾಸದಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ದೃಢ ಏಕಾಗ್ರತೆ ಹಾಗೂ ಆಸಕ್ತಿ ಮೂಡಲಿದೆ. ಕಠಿಣ ವಿಷಯಗಳನ್ನು ಸುಲಭವಾಗಿ ಅರ್ಥೈಸಿಕೊಳ್ಳಲಿದ್ದೀರಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರತಕ್ಕಂಥ ಅಭ್ಯರ್ಥಿಗಳಿಗೆ ವಿಶೇಷವಾಗಿ ಗುರು ಹಿರಿಯರ ಒಂದು ಸೂಕ್ತ ಮಾರ್ಗದರ್ಶನ ಹಾಗೂ ಸಕಾರಾತ್ಮಕ ಫಲಿತಾಂಶಗಳು ಪ್ರಾಪ್ತಿಯಾಗಲಿದೆ. ವಿಶೇಷವಾಗಿ ಈ ವಾರದಲ್ಲಿ ನೀವು ದೂರದ ಊರಿನ ಪ್ರಯಾಣದಲ್ಲಿ ಸಣ್ಣ ಪುಟ್ಟ ತೊಡಕುಗಳು ಎದುರಾಗುವಂಥ ಸಾಧ್ಯತೆ ಇದೆ. ಹೋದಂಥ ಕೆಲಸದಲ್ಲಿ ತುಂಬ ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥದ್ದು ಉತ್ತಮ. ಹಾಗೂ ಪೊಲೀಸ್ ಇಲಾಖೆಯಲ್ಲಿರತಕ್ಕಂಥವರಿಗೆ ಮತ್ತು ವಿಶೇಷವಾಗಿ ಗೌರ್ಮೆಂಟ್ ಸರ್ಕಾರಿ ಉದ್ಯೋಗದಲ್ಲಿರತಕ್ಕಂಥವರಿಗೆ ಸ್ವಲ್ಪ ಕೆಲಸದಲ್ಲಿ ಏರುಪೇರುಗಳು ಕಂಡುಬರುವಂಥ ಸಾಧ್ಯತೆಗಳಿದೆ. ಹೊರಗಿನ ದೇಶದ ಉದ್ಯೋಗಕ್ಕೆ ಪ್ರಯತ್ನಿಸುತ್ತಿರತಕ್ಕಂಥವರಿಗೆ ಈ ವಾರದಲ್ಲಿ ಶುಭ ಫಲದ ಯೋಗವಿದೆ. ಹಾಗೂ ವಿಶೇಷವಾಗಿ ನೀವು ಮಾಡತಕ್ಕಂಥ ನಿಮ್ಮ ಕಾರ್ಯಗಳಲ್ಲಿ ಭಗವಂತನ ಒಂದು ಅನುಗ್ರಹದಿಂದ ಶುಭ ಫಲದ ಯೋಗವಿದೆ. ಈ ವಾರದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಈ ವಾರದಲ್ಲಿ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿ ಹಾಗೂ ನಾಗದೇವರ ಪ್ರಾರ್ಥನೆ ಪೂಜೆಗಳನ್ನು ಮಾಡುವುದರಿಂದ ಶುಭ ಫಲದ ಯೋಗವಿದೆ. ಸಾಧ್ಯವಿದ್ದರೆ ಅನ್ನದಾನ ವಸ್ತ್ರದಾನಗಳನ್ನು ಮಾಡಿ. ಈ ವಾರದ ನಿಮ್ಮ ಶುಭ ಸಂಖ್ಯೆ 5, ಶುಭ ಬಣ್ಣ ಹಸಿರು ಬಣ್ಣ, ಶುಭ ದಿಕ್ಕು ಉತ್ತರ ದಿಕ್ಕು. ಈ ವಾರದ ನಿಮ್ಮ ಅಶುಭ ದಿನಗಳು ಬುಧವಾರ ಮತ್ತು ಶುಕ್ರವಾರ ಹಾಗೂ ವಾರದ ಒಂದು ಶುಭ ದಿನಗಳು ಮಂಗಳವಾರ ಮತ್ತು ಶನಿವಾರ. ಈ ವಾರದಲ್ಲಿ ನಿಮಗೆ ಶುಭ ಫಲಗಳನ್ನು ಕೊಡಲಿದೆ. ಇದನ್ನು ನೆನಪಿನಲ್ಲಿಟ್ಟುಕೊಂಡು ಮುಂದುವರಿಯಿರಿ. ಈ ವಾರ ನಿಮಗೆ ಶುಭವಾಗಲಿ. ತುಲಾರಾಶಿಯವರಿಗೆ ಈ ವಾರ ನೆಮ್ಮದಿ, ಸುಖ, ಸಂತೋಷ ಹಾಗೂ ಯಶಸ್ಸು ಸಿಗುವ ಶುಭ ಸಮಯವಾಗಿರಲಿದೆ. ನಿಮ್ಮ ಸೌಮ್ಯ ನಡವಳಿಕೆ ಮತ್ತು ಸಮಯ ಪ್ರಜ್ಞೆಯಿಂದ ದೀರ್ಘಕಾಲದ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲಿದ್ದೀರಿ. ಸಮಾಜದಲ್ಲಿ ನಿಮ್ಮ ವ್ಯಕ್ತಿತ್ವಕ್ಕೆ ಹಾಗೂ ನಿರ್ಧಾರಗಳಿಗೆ ನೂತನ ಗೌರವ ಆಧಾರಗಳು ಲಭಿಸಲಿದೆ. ಸೃಜನಶೀಲ ಹಾಗೂ ಕಲಾತ್ಮಕ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡವರಿಗೆ ಹೊಸ ಅವಕಾಶಗಳು ಒದಗಿ ಬರಲಿದೆ. ವಾರದ ಒಂದು ದ್ವಿತೀಯಾರ್ಧದಲ್ಲಿ ಆಪ್ತ ಮಿತ್ರರ ಭೇಟಿಯಿಂದ ಮನಸ್ಸಿಗೆ ಹರ್ಷ ಮತ್ತು ನವೋಲ್ಲಾಸ ಮೂಡಲಿದೆ. ವೃತ್ತಿ ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗದ ಕೆಲಸದ ಸ್ಥಳದಲ್ಲಿ ವಾತಾವರಣ ಅತ್ಯಂತ ಅನುಕೂಲಕರವಾಗಿರಲಿದೆ. ನಿಮ್ಮ ದಕ್ಷತೆ ಮತ್ತು ಶ್ರಮಕ್ಕೆ ಮೇಲಧಿಕಾರಿಗಳಿಂದ ಶ್ಲಾಘನೆ ಸಿಗಲಿದ್ದು ಆಡಳಿತಾತ್ಮಕ ಜವಾಬ್ದಾರಿಗಳು ಅಥವಾ ಹೊಸ ಅಧಿಕಾರ ದೊರೆಯುವ ಯೋಗ ಪ್ರಾಪ್ತಿಯಾಗಲಿದೆ. ಸ್ನೇಹಿತರೆ, ವ್ಯಾಪಾರ ಮಾಡತಕ್ಕಂಥವರು ವ್ಯಾಪಾರಿಗಳಿಗೆ ಈ ವಾರ ಹೂಡಿಕೆಯಲ್ಲಿ ಆಶಾದಾಯಕ ಲಾಭ ದೊರೆಯಲಿದೆ. ಫ್ಯಾಷನ್, ಸೌಂದರ್ಯ ಸಾಧನ, ಕಲೆ ಹಾಗೂ ವಸ್ತ್ರೋದ್ಯಮ, ಹೋಟೆಲ್ ಉದ್ಯಮದಲ್ಲಿರತಕ್ಕಂಥವರಿಗೆ ವ್ಯಾಪಾರದಲ್ಲಿ ವೃದ್ಧಿಯನ್ನು ಕಾಣುವಂಥ ಯೋಗಗಳಿದೆ. ನೂತನ ಒಪ್ಪಂದಗಳಿಗೆ ಸಹಿ ಹಾಕಲು ವಾರ ಸೂಕ್ತವಾಗಿರಲಿದೆ. ಅದರಲ್ಲೂ ವಿಶೇಷವಾಗಿ ಕನ್ಸ್ಟ್ರಕ್ಷನ್ ವ್ಯಾಪಾರ ಮಾಡತಕ್ಕಂಥವರು ಹಾಗೂ ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡತಕ್ಕಂಥವರು ಈ ವಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ತಂದುಕೊಳ್ಳಿ. ಈ ವಾರದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ನೋಡುವುದಾದರೆ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಒಂದು ಕ್ಷೀಣಿಸುವಂಥ ಸಾಧ್ಯತೆಗಳಿದೆ. ನಿಮಗೆ ಬರಲು ಬಾಕಿ ಇರತಕ್ಕಂಥ ಹಣ ನಿಮ್ಮ ಕೈ ಸೇರದೆ ಇರತಕ್ಕಂಥದ್ದು ಸ್ವಲ್ಪ ಹಣದ ಒಂದು ಸಮಸ್ಯೆಗಳನ್ನು ಕೊಡಬಹುದು. ಸುಖ ಭೋಗದ ವಸ್ತುಗಳ ಖರೀದಿಗೆ ಕಡಿವಾಣವನ್ನು ಹಾಕಿ. ವಿಶೇಷವಾಗಿ ಹೂಡಿಕೆ ಮಾಡುವಾಗ ತುಂಬ ಎಚ್ಚರಿಕೆ ಹಾಗೂ ಪರಿಸ್ಥಿತಿಗಳನ್ನು ನೋಡಿಕೊಂಡು ಮುಂದುವರಿಯತಕ್ಕಂಥದ್ದು ಉತ್ತಮ. ಹಾಗೂ ಯಾರಿಗೂ ಸಾಲ ಕೊಡುವಂಥದ್ದು, ಸಾಲ ತೆಗೆದುಕೊಳ್ಳುವಂಥದ್ದು ಈ ವಾರದಲ್ಲಿ ಮಾಡದೇ ಇರುವುದು ಉತ್ತಮ. ಮತ್ತು ನಿಮ್ಮ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಮಂಗಳಕರ ಹಾಗೂ ಹರ್ಷದಾಯಕ ವಾತಾವರಣಗಳಿರಲಿದೆ. ದಂಪತಿಗಳ ನಡುವೆ ಪರಸ್ಪರ ಪ್ರೀತಿ, ಅನುರಾಗ
ಹಾಗೂ ವೃದ್ಧಿ ಕಾಣಲಿದೆ. ಬಂಧುಗಳ ಒಂದು ಆಗಮನದಿಂದ ಈ ವಾರ ನಿಮ್ಮ ಮನೆಯಲ್ಲಿ ಹಬ್ಬದ ವಾತಾವರಣ ನೆಲೆಸಲಿದೆ. ಪ್ರೇಮಿಗಳಿಗೆ ಮನಸ್ಸಿನ ಆಸೆಗಳನ್ನು ಹಂಚಿಕೊಳ್ಳಲು ಈ ವಾರ ಅತ್ಯಂತ ಒಂದು ಶುಭ ಸಮಯವಾಗಿರಲಿದೆ ಮತ್ತು ಅನುಕೂಲಕರವಾದಂಥ ಒಂದು ಸಮಯವಾಗಿರಲಿದೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದ ಸ್ಥಿತಿ ಸಾಮಾನ್ಯವಾಗಿ ಉತ್ತಮವಾಗಿದ್ದು ದೈಹಿಕ ಚೈತನ್ಯ ಹಾಗೂ ಮಾನಸಿಕ ಪ್ರಶಾಂತತೆ ಚೆನ್ನಾಗಿರಲಿದೆ. ಆದರೂ ಕಾಲೋಚಿತ ಬದಲಾವಣೆಗಳಿಂದ ಸಣ್ಣ ಪುಟ್ಟ ಶೀತ, ನೀರು, ಜಲದೋಷ ಅಥವಾ ಆಯಾಸ ಕಾಣಿಸಿಕೊಳ್ಳಬಹುದು. ಸಾತ್ವಿಕ ಆಹಾರ ಸೇವನೆ ಮಾಡಿ ನಿಯಮಿತ ಯೋಗಾಭ್ಯಾಸವನ್ನು ತಪ್ಪದೆ ಮಾಡಿಕೊಳ್ಳಿ. ಕೃಷಿಗೆ ಸಂಬಂಧಪಟ್ಟಂತೆ ಕೃಷಿಕರಿಗೆ, ತೋಟಗಾರಿಕೆ ಬೆಳೆಗಾರರಿಗೆ ಶ್ರಮಕ್ಕೆ ತಕ್ಕಂತೆ ಪ್ರತಿಫಲ ಸಿಗದೇ ಇರಬಹುದು. ಸ್ವಲ್ಪ ನಷ್ಟ ಉಂಟಾಗುವಂಥ ಸಾಧ್ಯತೆಯಿದೆ. ಬೆಳೆದಂಥ ಬೆಳೆಗಳನ್ನು ಜೋಪಾನವಾಗಿರಿಸಿಕೊಳ್ಳಿ. ಸಣ್ಣ ಪುಟ್ಟ ಕ್ರಿಮಿಕೀಟಗಳಿಂದಾಗಿ ಬೆಳೆದಂಥ ಬೆಳೆಗಳು ನಷ್ಟವಾಗುವಂಥ ಸಾಧ್ಯತೆ, ಬೆಳೆದಂಥ ತರಕಾರಿಗಳು ನಷ್ಟವಾಗುವಂಥ ಸಾಧ್ಯತೆಯೂ ಇದೆ. ಹಾಗಾಗಿ ಕೃಷಿಕರು, ತೋಟಗಾರಿಕೆ ಮಾಡತಕ್ಕಂಥವರು ಸ್ವಲ್ಪ ಎಚ್ಚರಿಕೆಯನ್ನು ಮಾಡಬೇಕಾದಂಥ ವಾರವಾಗಲಿದೆ. ಅದಲ್ಲದೆ ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಅಭ್ಯಾಸದಲ್ಲಿ ಸ್ವಲ್ಪ ಆಲಸ್ಯ ಉಂಟಾಗಲಿದೆ. ವಿದ್ಯೆಯಲ್ಲಿ ಅಷ್ಟು ಒಳ್ಳೆಯ ಫಲಿತಾಂಶ ಸಿಗದೇ ಇರಬಹುದು. ಹೆಚ್ಚಿನ ಸಮಯವನ್ನು ವಿದ್ಯೆಗಾಗಿ ತೊಡಗಿಸಿಕೊಳ್ಳಿ. ಹೆಚ್ಚು ಅವಕಾಶಗಳಿದ್ದಾಗ ಅದನ್ನು ಬಳಸಿಕೊಳ್ಳಿ. ನಿರ್ಲಕ್ಷ್ಯ ಮಾಡದೇ ಇರುವುದು ಒಳ್ಳೆಯದು. ಶಿಕ್ಷಕರ ಸಲಹೆ ಸೂಚನೆ, ಗುರು ಹಿರಿಯರ ಆಶೀರ್ವಾದವನ್ನು ವಿದ್ಯೆಯಲ್ಲಿ ಪಡೆದುಕೊಳ್ಳಿ. ಈ ವಾರದ ನಿಮ್ಮ ಪರಿಹಾರಕ್ಕಾಗಿ ಈ ವಾರ ನೀವು ಮುಖ್ಯವಾಗಿ ಒಂದು ಶಿವನ ದೇವಸ್ಥಾನದಲ್ಲಿ ಸಾಧ್ಯವಿದ್ದಲ್ಲಿ ಅನ್ನದಾನವನ್ನು ಮಾಡಿ, ಹಾಗೂ ಬಿಳಿ ವಸ್ತ್ರಗಳನ್ನು ದಾನ ಮಾಡಿ, ಹಾಗೂ ಯಾರಿಗಾದರೂ ಹಾಲನ್ನು ಕೂಡ ದಾನ ಮಾಡುವುದರಿಂದ ಶುಭ ಫಲದ ಯೋಗವಿದೆ. ಇನ್ನು ಈ ವಾರದ ನಿಮ್ಮ ಶುಭ ಸಂಖ್ಯೆ 6, ಶುಭ ಬಣ್ಣ ಬಿಳಿಯ ಬಣ್ಣ, ಶುಭ ದಿಕ್ಕು ಆಗ್ನೇಯ ದಿಕ್ಕು. ಇನ್ನು ವಾರದ ಒಂದು ಶುಭ ದಿನಗಳು ಶುಕ್ರವಾರ ಮತ್ತು ಸೋಮವಾರ ಶುಭ ದಿನಗಳಾಗಿರಲಿದೆ. ವಾರದ ಅಶುಭ ದಿನ ಮಂಗಳವಾರ ಮತ್ತು ಶನಿವಾರ ಸ್ವಲ್ಪ ಒಂದು ಅಶುಭ ಫಲವನ್ನು ಕೊಡಬಹುದು. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಈ ವಾರ ನಿಮಗೆ ಶುಭವಾಗಲಿ. ವೃಶ್ಚಿಕ ರಾಶಿಯವರಿಗೆ ಈ ವಾರ ಒಂದು ಧೈರ್ಯ, ದೃಢತೆ ಹಾಗೂ ಸಾಹಸ ಮನೋಭಾವ ಹೆಚ್ಚಾಗುವ ಸಮಯ. ಮನಸ್ಸಿನಲ್ಲಿರುವ ಆತಂಕಗಳು ದೂರವಾಗಿ ಪ್ರಮುಖ ವಿಷಯಗಳಲ್ಲಿ ಸ್ಪಷ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿದ್ದೀರಿ. ಸವಾಲುಗಳನ್ನು ಜಾಣ್ಮೆಯಿಂದ ಎದುರಿಸಿ ಯಶಸ್ಸು ಗಳಿಸಲಿದ್ದೀರಿ. ದೀರ್ಘಕಾಲದಿಂದ ಬಾಕಿ ಉಳಿದಿದ್ದಂಥ ಕೆಲಸಗಳಿಗೆ ಮರುಜೀವ ಸಿಗಲಿದೆ. ವಾರದ ಒಂದು ಮಧ್ಯದಲ್ಲಿ ಆಸ್ತಿ ಅಥವಾ ಕುಟುಂಬಕ್ಕೆ ಸಂಬಂಧಿಸಿದಂತೆ ಶುಭ ಸುದ್ದಿಗಳನ್ನು ಕೇಳುವಂತಹ ಒಂದು ಯೋಗ ನಿಮಗೆ ಪ್ರಾಪ್ತಿಯಾಗಲಿದೆ. ಇನ್ನು ವೃತ್ತಿ ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗದ ಸ್ಥಳದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕಂತೆ ನಿಮ್ಮ ಬಾಸ್ ಶ್ಲಾಘನೆ ಹಾಗೂ ಪ್ರೋತ್ಸಾಹ ಅವರಿಂದ ಪ್ರಾಪ್ತಿಯಾಗಲಿದೆ. ಹೊಸ ಆಡಳಿತಾತ್ಮಕ ಜವಾಬ್ದಾರಿಗಳು ನಿಮ್ಮ ಹೆಗಲೇರಲಿವೆ. ವಿರೋಧಿಗಳು ಅಥವಾ ಸ್ಪರ್ಧಿಗಳ ಕುತಂತ್ರಗಳನ್ನು ನಿವಾರಿಸಿ ಮೇಲುಗೈ ಸಾಧಿಸಲಿದ್ದೀರಿ. ವ್ಯಾಪಾರ ವಹಿವಾಟುಗಳಲ್ಲಿ ಆಶಾದಾಯಕ ಲಾಭ ದೊರೆಯಲಿದೆ. ರಿಯಲ್ ಎಸ್ಟೇಟ್, ನಿರ್ಮಾಣ ಕ್ಷೇತ್ರ, ಕೃಷಿ ಸಂಬಂಧಿತ ಉದ್ಯಮ ಹಾಗೂ ಯಂತ್ರೋಪಕರಣಗಳ ವ್ಯಾಪಾರಿಗಳಿಗೆ ಹೆಚ್ಚಿನ ಪ್ರಗತಿ ಸಿಗುವಂಥ ಯೋಗವಿದೆ. ನೂತನ ಹೂಡಿಕೆಗಳಿಗೆ ಸೂಕ್ತ ಯೋಜನೆಯನ್ನು ರೂಪಿಸಿಕೊಳ್ಳಿ. ವ್ಯಾಪಾರದಲ್ಲಿ ಒಂದು ಸರಿಯಾದಂಥ ನಿರ್ಧಾರವನ್ನು ಮಾಡಿಕೊಂಡು ಮುಂದುವರಿಯತಕ್ಕಂಥದ್ದು ಶುಭ ಫಲವನ್ನು ಕೊಡಲಿದೆ. ಆರ್ಥಿಕ ಸ್ಥಿತಿಗತಿಯನ್ನು ನೋಡುವುದಾದರೆ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳಲಿದೆ. ನೂತನ ಆದಾಯದ ಮೂಲಗಳು ಕಂಡುಬರಲಿದೆ. ಬರಬೇಕಾಗಿದ್ದಂಥ ಬಾಕಿಯ ಹಣ ಅಥವಾ ಸಾಲವಾಗಿ ನೀಡಿದ್ದ ಧನ ಕೈ ಸೇರಲಿದೆ. ಭೂಮಿ, ಮನೆ ಅಥವಾ ವಾಹನ ಖರೀದಿಗಾಗಿ ಹಣ ವಿನಿಯೋಗಿಸುವ ಯೋಗವಿದೆ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಉತ್ತಮ. ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಮಂಗಳಕರ ಮತ್ತು ಸೌಹಾರ್ದಯುತ ವಾತಾವರಣವಿರಲಿದೆ. ಪ್ರಮುಖ ಕೌಟುಂಬಿಕ ವಿಷಯಗಳಲ್ಲಿ ಒಡ ಹುಟ್ಟಿದವರ ಸಂಪೂರ್ಣ ಬೆಂಬಲ ನಿಮಗೆ ಪ್ರಾಪ್ತಿಯಾಗಲಿದೆ. ದಂಪತಿಗಳ ನಡುವೆ ಒಂದು ಪರಸ್ಪರ ಪ್ರೀತಿ ವಿಶ್ವಾಸ ಮೂಡಲಿದೆ. ಪ್ರೇಮಿಗಳಿಗೆ ಮನಸ್ಸಿನ ಆಸೆ ಈಡೇರುವ ಯೋಗವಿದ್ದು ವಿವಾಹದ ಚರ್ಚೆಗಳು ಧನಾತ್ಮಕವಾಗಿ ಸಾಗಲಿದೆ. ಆರೋಗ್ಯದ ಸ್ಥಿತಿ ಸಾಮಾನ್ಯವಾಗಿ ಉತ್ತಮವಾಗಿದ್ದು ದೈಹಿಕ ಶಕ್ತಿ ಹಾಗೂ ಮಾನಸಿಕ ಚೇತನ ಹೆಚ್ಚಾಗಿರಲಿದೆ. ಆದರೂ ವಾಹನ ಚಾಲನೆ ಮಾಡುವಾಗ ರಕ್ತದೊತ್ತಡ, ದೇಹದಲ್ಲಿ ಉಷ್ಣತೆಗೆ ಸಂಬಂಧಿಸಿದ ತೊಂದರೆ ಇರುವವರು ಹೆಚ್ಚು ಕಾಳಜಿಯನ್ನು ಮಾಡಿಕೊಳ್ಳುವುದು ಉತ್ತಮ. ಕೃಷಿಕರಿಗೆ ನೀವು ಬೆಳೆದಂಥ ಬೆಳೆಗಳಿಗೆ, ಕೃಷಿ ಆಧಾರಿತ ನಿಮ್ಮ ಉದ್ಯಮದಲ್ಲಿ ಒಳ್ಳೆಯ ನಿಮ್ಮ ಶ್ರಮಕ್ಕೆ ತಕ್ಕಂತಹ ಒಂದು ಅತ್ಯುತ್ತಮ ಇಳುವರಿ ದೊರೆಯಲಿದೆ. ವಾಣಿಜ್ಯ ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಗಲಿದ್ದು ಭೂಮಿಯನ್ನು ಅಭಿವೃದ್ಧಿ ಮಾಡಿಕೊಳ್ಳತಕ್ಕಂಥದ್ದು, ಹೊಸ ನೀರಾವರಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಲು ಸಹಿತ ಈ ವಾರ ಅತ್ಯಂತ ಒಂದು ಸೂಕ್ತವಾದಂಥ ಸಮಯ. ಈ ವಾರದ ನಿಮ್ಮ ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಈ ವಾರದಲ್ಲಿ ಒಂದು ಶುಭ ಫಲದ ಯೋಗವಿದೆ.
ನೀವು ಹೆಚ್ಚು ಸಮಯ ವಿದ್ಯೆಗಾಗಿ ತೊಡಗಿಸಿಕೊಳ್ಳಿ. ವಿದ್ಯೆಯಲ್ಲಿ ವೈದ್ಯಕೀಯ ಕಲಿತಕ್ಕಂಥವರಿಗೆ, ತಾಂತ್ರಿಕ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸತಕ್ಕಂಥವರಿಗೆ ಶುಭ ಫಲದ ಯೋಗವಿದೆ ಹಾಗೂ ಸಕಾರಾತ್ಮಕ ಫಲಿತಾಂಶಗಳು ಸಹಿತ ಪ್ರಾಪ್ತಿಯಾಗಲಿದೆ. ಗುರು ಹಿರಿಯರ ಸೂಕ್ತ ಮಾರ್ಗದರ್ಶನ ಈ ವಾರದಲ್ಲಿ ನಿಮಗೆ ಪ್ರಾಪ್ತಿಯಾಗತಕ್ಕಂಥ ಒಂದು ಯೋಗವಿದೆ. ಈ ವಾರ ಪ್ರತಿದಿನ ಬೆಳಗ್ಗೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ, ಆಂಜನೇಯ ಸ್ವಾಮಿಯನ್ನು ಸ್ಮರಣೆ ಮಾಡಿಕೊಳ್ಳತಕ್ಕಂಥದ್ದು, ಹನುಮಾನ್ ಚಾಲಿಸನ್ನು ಪಾರಾಯಣ ಮಾಡಿ, ಸರ್ವ ಕಷ್ಟಗಳ ಗ್ರಹಚಾರಗಳ ಪರಿಹಾರಕ್ಕಾಗಿ ಮಂಗಳವಾರ ಮತ್ತು ಶುಕ್ರವಾರ ತುಪ್ಪದ ದೀಪವನ್ನು ಹಚ್ಚಿ ದೇವಿಯ ಆರಾಧನೆ, ಪ್ರಾರ್ಥನೆ, ಪೂಜೆಗಳನ್ನು ಮಾಡಿಕೊಳ್ಳಿ. ಈ ವಾರದ ನಿಮ್ಮ ಒಂದು ಶುಭ ಸಂಖ್ಯೆ 9, ಶುಭ ಬಣ್ಣ ಕೆಂಪು ಬಣ್ಣ, ವಾರದ ಒಂದು ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು. ಈ ವಾರದ ಶುಭ ದಿನಗಳು ಮಂಗಳವಾರ ಮತ್ತು ಗುರುವಾರ ಶುಭ ದಿನಗಳಾಗಿರಲಿದೆ. ವಾರದ ಒಂದು ಅಶುಭ ದಿನ ಬುಧವಾರ ಮತ್ತು ಶನಿವಾರ ಸ್ವಲ್ಪ ಎಚ್ಚರಿಕೆ ಮಾಡಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ಸ್ನೇಹಿತರೆ, ನಿಮ್ಮ ಗುರು ಹಿರಿಯರ ತಂದೆ ತಾಯಿಯರ ಆಶೀರ್ವಾದದೊಂದಿಗೆ ಈ ವಾರದಲ್ಲಿ ಮುಂದುವರಿಯಿರಿ. ಭಗವಂತನ ಅನುಗ್ರಹದಿಂದ ಶುಭ ದೊರೆಯಲಿದೆ. ಶುಭವಾಗಲಿ. ಧನುಸು ರಾಶಿ. ಧನುಸು ರಾಶಿಯವರಿಗೆ ಈ ವಾರ ಅದೃಷ್ಟ, ಉನ್ನತ ಆಲೋಚನೆ ಹಾಗೂ ಧಾರ್ಮಿಕ ಆಸಕ್ತಿ ಹೆಚ್ಚಾಗುವ ಶುಭ ಸಮಯವಾಗಿರಲಿದೆ. ನಿಮ್ಮ ಸಕಾರಾತ್ಮಕ ಚಿಂತನೆಗಳು ಕಾರ್ಯರೂಪಕ್ಕೆ ಬರಲಿದ್ದು ಸಮಾಜದಲ್ಲಿ ಮಾರ್ಗದರ್ಶಕರಾಗಿ ಗೌರವ ಆಧಾರಗಳನ್ನು ಪಡೆಯಲಿದ್ದೀರಿ. ದೀರ್ಘಕಾಲದಿಂದ ಬಾಕಿ ಉಳಿದಿದ್ದ ಪ್ರಮುಖ ಕಾರ್ಯಗಳು ಹಿರಿಯರ ಮತ್ತು ಆಪ್ತರ ಸಹಾಯದಿಂದ ಸುಲಭವಾಗಿ ಪೂರ್ಣಗೊಳ್ಳಲಿದೆ. ವಾರದ ಒಂದು ದ್ವಿತೀಯಾರ್ಧದಲ್ಲಿ ದೂರದ ಪ್ರಯಾಣ ಅಥವಾ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವ ಯೋಜನೆ ಸಫಲವಾಗಲಿದೆ. ವೃತ್ತಿ ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗದ ಸ್ಥಳದಲ್ಲಿ ಶುಭ ವಾತಾವರಣವಿರಲಿದೆ. ಮೇಲಿನ ಅಧಿಕಾರಿಗಳಿಂದ ಈ ವಾರ ನಿಮಗೆ ಒಂದು ಪೂರ್ಣ ಪ್ರೋತ್ಸಾಹ ಸಿಗಲಿದ್ದು ನಿಮ್ಮ ಅನುಭವ ಹಾಗೂ ದಕ್ಷತೆಗೆ ಸೂಕ್ತ ಗೌರವ ದೊರೆಯಲಿದೆ. ಶಿಕ್ಷಣ, ಸಲಹಾ ಕ್ಷೇತ್ರ, ಕಾನೂನು ಹಾಗೂ ಆಡಳಿತಾತ್ಮಕ ರಂಗದಲ್ಲಿರುವವರಿಗೆ ಹೆಚ್ಚಿನ ಯಶಸ್ಸು ಸಿಗತಕ್ಕಂಥ ಒಂದು ಯೋಗವಿದೆ. ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಉದ್ಯಮಿಗಳಿಗೆ ಹಾಗೂ ವ್ಯಾಪಾರಿಗಳಿಗೆ ಉತ್ತಮ ಲಾಭ ಸಿಗುವ ಸಮಯವಾಗಿರಲಿದೆ. ಹೊಸ ವಿಸ್ತರಣಾ ಯೋಜನೆಗಳಿಗೆ ಹಣ ಹೂಡಿಕೆ ಮಾಡಲು ಅನುಕೂಲಕರವಾದಂಥ ದಿನಗಳಾಗಿರಲಿದೆ. ವಿದೇಶಿ ಅಥವಾ ದೂರದ ಊರುಗಳ ವ್ಯಾಪಾರ ಸಂಪರ್ಕಗಳಿಂದ ನಿಮಗೆ ಆಶಾದಾಯಕ ಅವಕಾಶಗಳು ಹುಡುಕಿಕೊಂಡು ಬರತಕ್ಕಂಥ ಒಂದು ಯೋಗ ಈ ವಾರದಲ್ಲಿ ಪ್ರಾಪ್ತಿಯಾಗಲಿದೆ. ಹಾಗೆ ವಿಶೇಷವಾಗಿ ಕನ್ಸ್ಟ್ರಕ್ಷನ್ ಹಾಗೂ ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೆ ಈ ವಾರದಲ್ಲಿ ಶುಭ ಯೋಗದ ಫಲವಿದೆ. ಇನ್ನು ಆರ್ಥಿಕ ಸ್ಥಿತಿಯನ್ನು ನೋಡುವುದಾದರೆ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಶುಭ ಫಲದ ಯೋಗವನ್ನು ಕೊಡಲಿದೆ. ಹಳೆಯ ಹೂಡಿಕೆಗಳಿಂದ ಸಕಾರಾತ್ಮಕ ಪ್ರತಿಫಲ ಸಿಗಲಿದೆ. ಈ ವಾರದಲ್ಲಿ ವಿಶೇಷವಾಗಿ ಹಣ ಹೂಡಿಕೆ ಮಾಡುವಾಗ ಸರಿಯಾದಂತಹ ಸಲಹೆ ಸೂಚನೆಗಳೊಂದಿಗೆ ಮುಂದುವರಿಯಿರಿ. ಧನಾಗಮನ ಸಾಧಾರಣವಾಗಿದ್ದು ಧಾರ್ಮಿಕ, ಕೌಟುಂಬಿಕ ಮತ್ತು ಶುಭ ಕಾರ್ಯಗಳಿಗೆ ಹಾಗೂ ವೈಜ್ಞಾನಿಕ ಅಗತ್ಯಗಳಿಗಾಗಿ ಹಣ ವಿನಿಯೋಗವಾಗಲಿದೆ. ಅನಿರೀಕ್ಷಿತ ವೆಚ್ಚಗಳು ಎದುರಾದರೂ ಆರ್ಥಿಕ ಸ್ಥಿತಿಗೆ ಯಾವುದೇ ಭಂಗ ಬರದೇ ಇರಬಹುದು. ಆದಷ್ಟು ಎಚ್ಚರಿಕೆಯಿಂದ ಮುಂದುವರಿಯಿರಿ. ಕುಟುಂಬ ಮತ್ತು ಪ್ರೀತಿಯ ವಿಚಾರದಲ್ಲಿ ನಿಮ್ಮ ಕುಟುಂಬದಲ್ಲಿ ಮಂಗಳಕರ ಮತ್ತು ಶಾಂತಿಯುತ ವಾತಾವರಣವಿರಲಿದೆ. ಹಿರಿಯರ ಆಶೀರ್ವಾದ ಹಾಗೂ ಮಾರ್ಗದರ್ಶನ ಪ್ರತಿಯೊಂದು ಹೆಜ್ಜೆಯಲ್ಲೂ ನೆರವಾಗಲಿದೆ. ದಂಪತಿಗಳ ನಡುವೆ ಪರಸ್ಪರ ಪ್ರೀತಿ, ಸಾಮರಸ್ಯ ಹಾಗೂ ಅನುರಾಗ ಹೆಚ್ಚಾಗಲಿದ್ದು ಪ್ರೇಮಿಗಳಿಗೆ ಹಿರಿಯರ ಒಪ್ಪಿಗೆ ಸಿಗುವ ಯೋಗವಿದೆ. ವಿವಾಹದ ಮಾತುಕತೆಗಳು ಶುಭವಾಗಿ ಮುಕ್ತಾಯಗೊಳ್ಳುವ ಯೋಗವಿದೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಆರೋಗ್ಯದ ಸ್ಥಿತಿ ಈ ವಾರ ಸಾಮಾನ್ಯವಾಗಿರಲಿದ್ದು ಸಣ್ಣ ಪುಟ್ಟ ಬೆನ್ನು ನೋವು, ಗಂಟು ನೋವು, ಕೈಕಾಲು ನೋವುಗಳು ಕಾಣಿಸಿಕೊಳ್ಳುವಂಥ ಸಾಧ್ಯತೆ ಹಾಗೂ ಶೀತ, ಕಫ, ಜ್ವರದಂಥ ಅನಾರೋಗ್ಯಗಳು ಬರಬಹುದು. ಮುಖ್ಯವಾಗಿ ಈ ವಾರ ನೀವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಚಾರಗಳಲ್ಲೂ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಒಳ್ಳೆಯ ಆಹಾರ ಸೇವನೆ, ಯೋಗ, ಧ್ಯಾನ, ಪ್ರಾಣಾಯಾಮ ಹಾಗೂ ವಿಶೇಷವಾಗಿ ಶುಭ ಆರೋಗ್ಯಕ್ಕಾಗಿ ಸೂರ್ಯ ನಮಸ್ಕಾರದಿಂದ ಆರೋಗ್ಯ ವೃದ್ಧಿಯಾಗಲಿದೆ. ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರಿಗೆ, ತೋಟಗಾರಿಕೆ ಬೆಳೆಗಾರರಿಗೆ ನೀವು ಬೆಳೆದಂಥ ಬೆಳೆಗಳಿಂದ ಶುಭ ಫಲದ ಯೋಗವಿದೆ. ಕೃಷಿ ಉತ್ಪನ್ನಗಳಿಗೆ ಉತ್ತಮ ಮಾರುಕಟ್ಟೆ ಬೆಲೆ ಸಿಗಲಿದ್ದು ಹೊಸ ಕೃಷಿಯ ಪದ್ಧತಿಗಳನ್ನು ಹಾಗೂ ನೀರಾವರಿ ಯೋಜನೆಗಳನ್ನು ಬಂಡವಾಳ ಹೂಡಿಸಲು ಈ ವಾರ ಅತ್ಯಂತ ಸೂಕ್ತವಾದಂಥ ಸಮಯವಾಗಲಿದೆ. ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಪಾಠಗಳಲ್ಲಿ ದೃಢ ಏಕಾಗ್ರತೆ ಹಾಗೂ ಉತ್ತಮ ಗ್ರಹಣ ಶಕ್ತಿ ಇರಲಿದ್ದು ಉನ್ನತ ಶಿಕ್ಷಣ ಹಾಗೂ ಸಂಶೋಧನಾ ಕ್ಷೇತ್ರದಲ್ಲಿರುವ ಅಭ್ಯರ್ಥಿಗಳಿಗೆ ವಿಶೇಷ ಸಾಧನೆ ಮಾಡುವ ಅವಕಾಶಗಳು ಒದಗಿ ಬರಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವವರಿಗೆ ಶುಭ ಫಲಿತಾಂಶಗಳು ಪ್ರಾಪ್ತಿಯಾಗಲಿದ್ದು
ವಿದ್ಯೆಯಲ್ಲಿ ಒಳ್ಳೆಯ ಯೋಗವನ್ನು ಪಡೆದುಕೊಳ್ಳಲಿದ್ದೀರಿ. ಈ ವಾರ ಆದಷ್ಟು ನೀವು ದೇವತಾ ಸ್ಮರಣೆಯೊಂದಿಗೆ ವಿದ್ಯೆಯಲ್ಲಿ ಸರಸ್ವತಿಯ ಆರಾಧನೆ ಮಾಡಿ ವಿದ್ಯೆಯಲ್ಲಿ ಶುಭ ಫಲ ಪ್ರಾಪ್ತಿಯಾಗಲಿದೆ. ಈ ವಾರದ ನಿಮ್ಮ ಸರ್ವ ಕಷ್ಟ ಗ್ರಹಚಾರಗಳ ಪರಿಹಾರಕ್ಕಾಗಿ ಕೆಂಪು ತೊಗರಿಬೇಳೆಯನ್ನು ದಾನ ಮಾಡಿ ಹಾಗೂ ವಿಶೇಷವಾಗಿ ಶುಭ ಫಲಕ್ಕಾಗಿ ಗಣಪತಿ ಆರಾಧನೆಯನ್ನು ಮಾಡಿ. ಈ ವಾರದ ನಿಮ್ಮ ಶುಭ ಸಂಖ್ಯೆ 3, ಶುಭ ಬಣ್ಣ ಬಂಗಾರದ ಬಣ್ಣ, ಶುಭ ದಿಕ್ಕು ಈಶಾನ್ಯ ದಿಕ್ಕು. ವಾರದ ಶುಭ ದಿನಗಳು ಬುಧವಾರ ಮತ್ತು ಭಾನುವಾರ ಶುಭ ದಿನ ಹಾಗೂ ವಾರದ ಅಶುಭ ದಿನಗಳು ಸ್ವಲ್ಪ ಗುರುವಾರ ಮತ್ತು ಸೋಮವಾರ. ಸ್ವಲ್ಪ ಎಚ್ಚರಿಕೆಯನ್ನು ತಂದುಕೊಳ್ಳಿ ಸ್ನೇಹಿತರೆ. ಈ ವಾರ ನಿಮಗೆ ಶುಭವಾಗಲಿ. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ವಾರ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ, ಕಾರ್ಯ ಸಫಲತೆ ಹಾಗೂ ಮನಃಶಾಂತಿ ಸಿಗುವ ಶುಭ ಸಮಯ ಪ್ರಾಪ್ತಿಯಾಗಲಿದೆ. ನಿಮ್ಮ ಶಿಸ್ತು, ನಿಷ್ಠೆ ಮತ್ತು ತಾಳ್ಮೆಯ ಗುಣಗಳು ನಿಮ್ಮ ಕ್ಲಿಷ್ಟಕರ ಸಮಸ್ಯೆಗಳನ್ನು ಪರಿಹರಿಸಲು ಈ ವಾರ ನೆರವಾಗಲಿದೆ. ಅಂದುಕೊಂಡ ಕೆಲಸಗಳು ನಿಧಾನವಾಗಿ ಆದರೂ ದೃಢವಾಗಿ ಪೂರ್ಣಗೊಳ್ಳಲಿದೆ. ಸಮಾಜದಲ್ಲಿ ನಿಮ್ಮ ಜವಾಬ್ದಾರಿಯ ನಡವಳಿಕೆ ಮೆಚ್ಚುಗೆ ದೊರೆಯಲಿದೆ. ವಾರದ ದ್ವಿತೀಯಾರ್ಧದಲ್ಲಿ ಆಸ್ತಿ ಅಥವಾ ದೀರ್ಘಕಾಲದ ಯೋಜನೆಯೊಂದರಲ್ಲಿ ಧನಾತ್ಮಕ ತಿರುವು ಕಂಡುಬರಲಿದೆ. ವೃತ್ತಿ ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗ ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲಿರುವ ನಂಬಿಕೆ ಹೆಚ್ಚಾಗಲಿದೆ. ವಹಿಸಿದ ಜವಾಬ್ದಾರಿಗಳನ್ನು ದಕ್ಷತೆಯಿಂದ ಪೂರ್ಣಗೊಳಿಸಿ ಸಬಲರಾಗಲಿದ್ದೀರಿ. ಮೇಲಧಿಕಾರಿಗಳಿಂದ ಸಂಪೂರ್ಣ ಬೆಂಬಲ ದೊರೆಯಲಿದ್ದು ಆಡಳಿತಾತ್ಮಕ ರಂಗದಲ್ಲಿರತಕ್ಕಂಥವರಿಗೆ ನೂತನ ಅವಕಾಶಗಳು ಸಿಗಲಿದೆ. ಉದ್ಯಮಿಗಳಿಗೆ ಹಾಗೂ ವ್ಯಾಪಾರಿಗಳಿಗೆ ಸ್ಥಿರವಾದ ಪ್ರಗತಿ ಕಂಡುಬರಲಿದ್ದು ಕಬ್ಬಿಣ, ಯಂತ್ರೋಪಕರಣ, ನಿರ್ವಹಣಾ ಕ್ಷೇತ್ರಗಳಲ್ಲಿ ಹಾಗೂ ಗಣಿ ಮತ್ತು ರಿಯಲ್ ಎಸ್ಟೇಟ್ ವ್ಯಾಪಾರದಲ್ಲಿರತಕ್ಕಂಥವರಿಗೆ ಆಶಾದಾಯಕ ಲಾಭ ದೊರೆಯಲಿದ್ದು ದೀರ್ಘಕಾಲದ ಹೂಡಿಕೆಗಳಿಗೆ ಯೋಜನೆ ರೂಪಿಸಿಕೊಳ್ಳತಕ್ಕಂಥ ಒಂದು ವಾರವಾಗಲಿದೆ. ವ್ಯಾಪಾರ ಮಾಡುವಾಗ ಎಲ್ಲರ ಸಲಹೆ ಸೂಚನೆಗಳೊಂದಿಗೆ ಮುಂದುವರಿಯಿರಿ. ಆರ್ಥಿಕ ಪರಿಸ್ಥಿತಿಯನ್ನು ನೋಡುವುದಾದರೆ ಈ ವಾರ ನಿಮಗೆ ಆರ್ಥಿಕ ಒಂದು ಪರಿಸ್ಥಿತಿ ಬದಲಾಗಲಿದೆ. ನಿಮಗೆ ಬರಲು ಬಾಕಿ ಇರತಕ್ಕಂಥ ಹಣ ಸ್ವಲ್ಪ ಮಟ್ಟಿಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ನಿಂತು ಹೋಗಬಹುದು, ಕೈ ಸೇರದೇ ಇರಬಹುದು. ಸ್ವಲ್ಪ ಹಣಕಾಸಿನ ಸಮಸ್ಯೆಗಳು ಎದುರಾಗಬಹುದು. ಆದಷ್ಟು ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆ, ಹೂಡಿಕೆ ಮಾಡತಕ್ಕಂಥದ್ದು, ಸಾಲ ಕೊಡುವಂಥದ್ದು, ಸಾಲ ತೆಗೆದುಕೊಳ್ಳುವಂಥದ್ದು ಅಂತೂ ಹಣದ ವಿಚಾರದಲ್ಲಿ ಜಾಗರೂಕತೆ ಮುಖ್ಯ. ಅದಲ್ಲದೆ ಯಾರಿಗೂ ಈ ವಾರದಲ್ಲಿ ಹಣವನ್ನು ಸಾಲವಂತವಾಗಿ ಕೊಡಬೇಡಿ. ಖಂಡಿತ ನಿಮಗೆ ಮತ್ತೆ ಬರಲು ತುಂಬ ಕಷ್ಟಪಡಬೇಕಾಗಬಹುದು. ಇನ್ನು ಕುಟುಂಬ ಮತ್ತು ಪ್ರೀತಿಯ ವಿಚಾರದಲ್ಲಿ ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿಯ ವಾತಾವರಣಗಳು ನೆಲೆಸಲಿದೆ. ಮನೆಯ ಹಿರಿಯರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗತಕ್ಕಂಥದ್ದು ಹಾಗೂ ತಂದೆ ತಾಯಿಯ ಆರೋಗ್ಯದ ಕಡೆಗೆ ಹೆಚ್ಚಿನ ಜಾಗರೂಕತೆಯನ್ನು ತಂದುಕೊಳ್ಳಿ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಅನಾರೋಗ್ಯಗಳು ಕಾಡಬಹುದು ಹಾಗೂ ಅವರ ಆರೋಗ್ಯದ ವಿಚಾರವಾಗಿ ಹಾಸ್ಪಿಟಲಿಗೆ ಹೋಗತಕ್ಕಂಥದ್ದು, ವೈದ್ಯರ ಒಂದು ವಿಶೇಷವಾಗಿ ವೈದ್ಯರ ಸಲಹೆ ಸೂಚನೆಗಳನ್ನು ಪಡೆದುಕೊಳ್ಳತಕ್ಕಂಥದ್ದು ತುಂಬ ಮುಖ್ಯ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಆರೋಗ್ಯದ ಸ್ಥಿತಿ ಸಾಮಾನ್ಯವಾಗಿದ್ದು ಸಕಾರಾತ್ಮಕವಾಗಿರಲಿದೆ. ಆದರೂ ಹಿಂದೆ ಇದ್ದಂಥ ಯಾವುದಾದ್ರೂ ಅನಾರೋಗ್ಯಗಳಿದ್ದಂತಲ್ಲಿ ಆ ವಿಚಾರದಲ್ಲಿ ತುಂಬ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಬೆನ್ನು ನೋವು ಅಥವಾ ಇದು ವಿಶೇಷವಾಗಿ ಗ್ಯಾಸ್ಟ್ರಿಕ್ಕಿನಂಥ ಸಮಸ್ಯೆಗಳು ನಿಮ್ಮನ್ನು ಕಾಡುವಂಥ ಸಾಧ್ಯತೆ ಇದೆ. ನಿರ್ಲಕ್ಷ್ಯ ಮಾಡಬೇಡಿ. ವಿಶೇಷವಾಗಿ ಕೃಷಿಗೆ ಸಂಬಂಧಪಟ್ಟಂತೆ ಕೃಷಿಕರ ಭೂಮಿಯಲ್ಲಿ ಬೆಳೆದಂತಹ ತೆಂಗು, ಅಡಿಕೆ ಅಥವಾ ಬಾಳೆ ಇಂತಹ ವಿಚಾರಗಳಲ್ಲಿ ಕೃಷಿಕರಿಗೆ ಉತ್ತಮ ಲಾಭ ದೊರಕಲಿದೆ. ಹೂವು ಹಣ್ಣುಗಳ ವಿಚಾರದಲ್ಲಿ ಸ್ವಲ್ಪ ನಷ್ಟ ಉಂಟಾಗಬಹುದು. ಕೃಷಿಕರು ಹೆಚ್ಚಿನ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಕೃಷಿಯ ಭೂಮಿಯ ವಿಚಾರದಲ್ಲಿ ಯಾವುದೇ ಕೋರ್ಟ್ ಕೇಸುಗಳ ಸಮಸ್ಯೆಗಳಿದ್ದಂತಲ್ಲಿ ಸ್ವಲ್ಪ ಹಿನ್ನಡೆಯಾಗುವಂಥ ಸಾಧ್ಯತೆ ಇದೆ. ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೂ ಸ್ವಲ್ಪ ಆಲಸ್ಯಕರವಾದಂಥ ಸ್ಥಿತಿ ಎದುರಾಗಲಿದೆ. ಓದಿನಲ್ಲಿ ಹೆಚ್ಚಿನ ಆಸಕ್ತಿ ಇಲ್ಲದೆ ಇರತಕ್ಕಂಥದ್ದು, ಸಣ್ಣ ಪುಟ್ಟ ಏನೋ ಒಂದು ಮಾನಸಿಕ ಕಿರಿಕಿರಿ ಗೊಂದಲಗಳಿಂದಾಗಿ ವಿದ್ಯೆಯಲ್ಲಿ ನಮಗೆ ಕಾನ್ಸಂಟ್ರೇಷನ್ ಮಾಡಲಾಗದೆ ಇರತಕ್ಕಂಥದ್ದು ಆಗಬಹುದು. ಆದಷ್ಟು ಪ್ರಶಾಂತತೆ, ಯೋಗ, ಧ್ಯಾನ, ಹೆಚ್ಚಿನ ಸಮಯ ವಿದ್ಯೆಗಾಗಿ ತೊಡಗಿಸಿಕೊಳ್ಳುವುದರಿಂದ ಭಗವಂತನ ಸ್ಮರಣೆಯಿಂದ ಮುಂದುವರಿಯಿರಿ. ಈ ವಾರ ವಿಶೇಷವಾಗಿ ಬರತಕ್ಕಂಥ ನಿಮ್ಮ ಕಷ್ಟಗಳ ಪರಿಹಾರಕ್ಕಾಗಿ ಎಳ್ಳೆಣ್ಣೆಯನ್ನು ವಿಶೇಷವಾಗಿ ಶನೀಶ್ವರ ದೇವರಿಗೆ ಸಮರ್ಪಣೆ ಮಾಡಿಕೊಳ್ಳಿ. ಲಿಂಬುವಿನ ಒಂದು ಹಾರವನ್ನು ಮಾಡಿ ಶನಿದೇವರಿಗೆ, ಹನುಮಂತನಿಗೆ ಸ್ಮರಣೆ ಪ್ರಾರ್ಥನೆ ಸಲ್ಲಿಸುವುದರಿಂದ ನಿಮಗೆ ಶುಭ ಫಲದ ಯೋಗಗಳು ಪ್ರಾಪ್ತಿಯಾಗಲಿದೆ. ಹೆಚ್ಚಿನ ಶುಭ ಫಲಕ್ಕಾಗಿ ಯಾರಿಗಾದರೂ ಕಪ್ಪು ವಸ್ತ್ರವನ್ನು ದಾನ ಮಾಡಿ. ಈ ವಾರದ ನಿಮ್ಮ ಒಂದು ಶುಭ ಸಂಖ್ಯೆ 4, ಶುಭ ಬಣ್ಣ ನೀಲಿ ಬಣ್ಣ, ಶುಭ ದಿಕ್ಕು ಪಶ್ಚಿಮ ದಿಕ್ಕು. ವಾರದ ಶುಭ ದಿನಗಳು ಶನಿವಾರ ಮತ್ತು ಬುಧವಾರ ಶುಭ ದಿನ. ವಾರದ ಅಶುಭ ದಿನ ಮಂಗಳವಾರ, ಭಾನುವಾರ ಸ್ವಲ್ಪ ಎಚ್ಚರಿಕೆಯನ್ನು ತಂದುಕೊಳ್ಳಿ. ಶುಭವಾಗಲಿ. ಕುಂಭ ರಾಶಿ.
ಕುಂಭರಾಶಿಯವರಿಗೆ ಈ ವಾರ ನೂತನ ಭರವಸೆ, ಸೃಜನಶೀಲತೆ ಹಾಗೂ ಕಾರ್ಯ ಸಫಲತೆ ತರುವ ಶುಭ ಸಮಯವಾಗಿರಲಿದೆ. ನಿಮ್ಮ ಹೊಸ ಯೋಜನೆಗಳು ಹಾಗೂ ಆಲೋಚನೆಗಳಿಗೆ ಕೌಟುಂಬಿಕವಾಗಿ ಮತ್ತು ವೃತ್ತಿಪರವಾಗಿ ಉತ್ತಮ ಬೆಂಬಲ ದೊರೆಯಲಿದೆ. ದೀರ್ಘಕಾಲದ ಗೊಂದಲಗಳು ತಿಳಿಯಾಗಿ ಮುಕ್ತ ಮನಸ್ಸಿನಿಂದ ಕಾರ್ಯಪ್ರವೃತ್ತರಾಗಲಿದ್ದೀರಿ. ಸಾಮಾಜಿಕ ಕ್ಷೇತ್ರದಲ್ಲಿ ಗೌರವ ಹಾಗೂ ಹೊಸ ಸಂಪರ್ಕಗಳು ವೃದ್ಧಿಸಲಿದೆ. ವಾರದ ಒಂದು ದ್ವಿತೀಯಾರ್ಧದಲ್ಲಿ ಆಪ್ತರಿಂದ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸೂಕ್ತ ಮಾರ್ಗದರ್ಶನ ಸಿಗಲಿದೆ. ವೃತ್ತಿ ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗದ ಸ್ಥಳದಲ್ಲಿ, ಕೆಲಸದ ಸ್ಥಳದಲ್ಲಿ ನಿಮ್ಮ ದಕ್ಷತೆಗೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಲಭಿಸಲಿದೆ. ನೂತನ ಯೋಜನೆಗಳ ನಾಯಕತ್ವ ಹಾಗೂ ಪ್ರಮುಖ ಜವಾಬ್ದಾರಿಗಳು ನಿಮ್ಮ ಹೆಗಲೇರಲಿದೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಾಮರಸ್ಯ ಕಾಯ್ದುಕೊಳ್ಳುವಂತ ಒಂದು ವಾರವಾಗಲಿದೆ. ಈ ವಾರ ಉದ್ಯಮಿಗಳಿಗೆ ಹಾಗೂ ವ್ಯಾಪಾರಸ್ಥರಿಗೆ ಹೊಸ ಅವಕಾಶಗಳು ಹುಡುಕಿಕೊಂಡು ಬರುವಂತಹ ಒಂದು ಯೋಗವಿದೆ. ಸಂಶೋಧನೆ, ತಂತ್ರಜ್ಞಾನ, ಎಲೆಕ್ಟ್ರಾನಿಕ್ಸ್ ಹಾಗೂ ರಫ್ತು ಮಾರಾಟ ಉದ್ಯಮದಲ್ಲಿರತಕ್ಕಂಥವರಿಗೆ ಆಶಾದಾಯಕ ಲಾಭಗಳು ದೊರೆಯಲಿದೆ. ಹೊಸ ಹೂಡಿಕೆಗಳಿಗೆ ಸೂಕ್ತ ಯೋಜನೆಯನ್ನು ರೂಪಿಸಿಕೊಳ್ಳುವುದರಿಂದ ಶುಭ ಯೋಗಗಳು ದೊರೆಯಲಿದೆ. ಇನ್ನು ಈ ವಾರದ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ನೋಡುವುದಾದರೆ, ವಿಶೇಷವಾಗಿ ಆರ್ಥಿಕ ಪರಿಸ್ಥಿತಿ ಸಾಧಾರಣವಾಗಿರಲಿದೆ. ನಿಮಗೆ ವಿವಿಧ ಮೂಲಗಳಿಂದ ಬರಲು ಬಾಕಿ ಇರತಕ್ಕಂಥ ಹಣ ಸ್ವಲ್ಪ ಮಟ್ಟಿಗೆ ಕೈ ಸೇರಬಹುದು. ಸಣ್ಣ ಹಣಕಾಸಿನ ಸಮಸ್ಯೆಗಳು ಎದುರಾಗುವಂತ ಸಾಧ್ಯತೆ ಇದೆ. ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆಯಿಂದ ಇರಿ. ಬ್ಯಾಂಕಿಂಗ್ ವ್ಯವಹಾರ ಅಥವಾ ಕಾಗದ ಪತ್ರಗಳ ವ್ಯವಹಾರ, ಹೂಡಿಕೆ, ಅಗ್ರಿಮೆಂಟ್ ಇಂತಹ ವಿಚಾರಗಳಲ್ಲಿ ತುಂಬಾ ಎಚ್ಚರಿಕೆಯನ್ನು ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಣ ಮಾಡಿಕೊಳ್ಳಿ. ಹಣವನ್ನು ಉಳಿತಾಯ ಮಾಡಿ. ಕುಟುಂಬದಲ್ಲಿ ಹರ್ಷದಾಯಕ ಹಾಗೂ ಸಾಮರಸ್ಯದ ವಾತಾವರಣ ನೆಲೆಸಲಿದ್ದು, ಬಂಧು ಮಿತ್ರರೊಂದಿಗೆ ಸೌಹಾರ್ದಯುತ ಬಾಂಧವ್ಯ ವೃದ್ಧಿಯಾಗಲಿದೆ. ದಂಪತಿಗಳ ನಡುವೆ ಪರಸ್ಪರ ಪ್ರೋತ್ಸಾಹ ಹಾಗೂ ತಿಳುವಳಿಕೆ ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳಲು ಹಾಗೂ ಬಾಂಧವ್ಯವನ್ನು ಗಟ್ಟಿಗೊಳಿಸಿಕೊಳ್ಳಲು ಅನುಕೂಲಕರವಾದಂತಹ ದಿನಗಳಾಗಿರಲಿದೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ಆರೋಗ್ಯದ ಸ್ಥಿತಿ ಸಾಮಾನ್ಯವಾಗಿ ಉತ್ತಮವಾಗಿದ್ದು, ಮನಸ್ಸಿನಲ್ಲಿ ಹೊಸ ಉತ್ಸಾಹ ಹಾಗೂ ಚೈತನ್ಯವಿರಲಿದೆ. ಆದರೂ ಕಾಲೋಚಿತ ಬದಲಾವಣೆಗಳಿಂದ ಸಣ್ಣ ಪುಟ್ಟ ಶೀತ, ಕಫ ಅಥವಾ ದೈಹಿಕ ಆಯಾಸ ಎದುರಾಗಬಹುದು. ದೈನಂದಿನ ಯೋಗಾಭ್ಯಾಸ ಹಾಗೂ ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿ ಪಡೆಯುವುದು ತುಂಬ ಉತ್ತಮ. ಇನ್ನು ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರಿಗೆ ಹಾಗೂ ಕೃಷಿ ಆಧಾರಿತ ಉದ್ಯಮದಲ್ಲಿರುವವರಿಗೆ ಶ್ರಮಕ್ಕೆ ತಕ್ಕಂತೆ ಒಳ್ಳೆಯ ಪ್ರತಿಫಲ ದೊರೆಯಲಿದ್ದು, ನೂತನ ತಂತ್ರಜ್ಞಾನವನ್ನು ಅಳವಡಿಕೆ ಮಾಡಿಕೊಳ್ಳಿ. ಕೃಷಿಯ ವಿಚಾರಗಳನ್ನು ಅಭಿವೃದ್ಧಿ ಮಾಡಿಕೊಳ್ಳಿ ಹಾಗೂ ಕೃಷಿಯಲ್ಲಿ ಒಳ್ಳೆಯ ಸೂಕ್ತ ಸಮಯಗಳು ನಿಮಗೆ ದೊರೆಯಲಿದ್ದು, ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಗುವ ಲಕ್ಷಣಗಳಿದೆ. ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಿರಿಕಿರಿಗಳಾಗಬಹುದು. ಮಾನಸಿಕ ಅಶಾಂತಿಯಿಂದಾಗಿ ವಿದ್ಯೆಯಲ್ಲಿ ಕಾನ್ಸಂಟ್ರೇಷನ್ ಮಾಡಲು ಆಗದೇ ಇರತಕ್ಕಂಥದ್ದು ಹಾಗೂ ಮುಂದಿನ ಪರೀಕ್ಷೆಗಳ ಬಗ್ಗೆ ಗಮನದಲ್ಲಿಟ್ಟುಕೊಂಡು ವಿದ್ಯೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ. ವಿಜ್ಞಾನ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆಯಾಗುವಂಥ ಸಾಧ್ಯತೆಗಳಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಎಚ್ಚರಿಕೆಯಿಂದ ಮುಂದುವರಿಯಿರಿ. ಈ ವಾರದ ನಿಮ್ಮ ಸರ್ವ ಗ್ರಹಚಾರಗಳ ಒಂದು ಪರಿಹಾರಕ್ಕಾಗಿ ಈ ವಾರದಲ್ಲಿ ವಿಶೇಷವಾಗಿ ಗಣಪತಿ ಆರಾಧನೆ ಹಾಗೂ ಸುಬ್ರಹ್ಮಣ್ಯನ ಆರಾಧನೆಯಿಂದ ನಿಮಗೆ ಶುಭ ಫಲದ ಯೋಗವಿದೆ. ಹೆಚ್ಚಿನ ಶುಭ ಫಲಕ್ಕಾಗಿ ಅನ್ನದಾನ ಮಾಡಿ, ವಸ್ತ್ರದಾನ ಮಾಡಿ. ಈ ವಾರದ ನಿಮ್ಮ ಶುಭ ಸಂಖ್ಯೆ 8, ಶುಭ ಬಣ್ಣ ನೀಲಿ ಬಣ್ಣ, ಶುಭ ದಿಕ್ಕು ಪಶ್ಚಿಮ ದಿಕ್ಕು. ವಾರದ ಶುಭ ದಿನಗಳು ಶನಿವಾರ ಮತ್ತು ಬುಧವಾರ. ವಾರದ ಅಶುಭ ದಿನಗಳು ಮಂಗಳವಾರ ಮತ್ತು ಗುರುವಾರ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಈ ವಾರ ನಿಮಗೆ ಸರ್ವ ಕಷ್ಟಗಳು ಪರಿಹಾರವಾಗಿ ಇಷ್ಟಾರ್ಥಗಳು ಸಿದ್ಧಿಯಾಗಲಿ, ಶುಭವಾಗಲಿ. ಮೀನರಾಶಿ. ಮೀನರಾಶಿಯವರಿಗೆ ಈ ವಾರ ಮಾನಸಿಕ ಪ್ರಶಾಂತತೆ, ಆಧ್ಯಾತ್ಮಿಕ ಚಿಂತನೆ ಹಾಗೂ ಕೈಗೆತ್ತಿಕೊಂಡ ಕೆಲಸಗಳಲ್ಲಿ ಧನಾತ್ಮಕ ಫಲ ಸಿಗುವ ಶುಭ ಸಮಯ. ದೀರ್ಘಕಾಲದಿಂದ ಕಾಡುತ್ತಿದ್ದ ಆತಂಕ ಅಥವಾ ಗೊಂದಲಗಳು ಬಗೆಹರಿದು ಮುಕ್ತ ಮನಸ್ಸಿನಿಂದ ಕಾರ್ಯಪ್ರವೃತ್ತರಾಗಲಿದ್ದೀರಿ. ನಿಮ್ಮ ಕರುಣೆ ಹಾಗೂ ಸಾತ್ವಿಕ ನಡೆಗಳಿಗೆ ಸಮಾಜದಲ್ಲಿ ಗೌರವ ಆಧಾರಗಳು ಹೆಚ್ಚಾಗಲಿದೆ. ವಾರದ ಒಂದು ಮಧ್ಯದಲ್ಲಿ ಆಪ್ತರ ಸಹಕಾರದಿಂದ ಬಾಕಿ ಉಳಿದಿದ್ದಂತಹ ಕೌಟುಂಬಿಕ ಹಾಗೂ ವೃತ್ತಿಪರ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳಲಿದೆ. ವೃತ್ತಿ ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗದ ಸ್ಥಳದಲ್ಲಿ ವಾತಾವರಣವು ಅತ್ಯಂತ ಅನುಕೂಲಕರವಾಗಿದ್ದು, ಈ ವಾರ ನಿಮ್ಮ ಸೃಜನಶೀಲತೆ ಹಾಗೂ ದಕ್ಷತೆಗೆ ಒಂದು ಮೇಲಧಿಕಾರಿಗಳಿಂದ ಮೆಚ್ಚುಗೆ, ಮನ್ನಣೆಗಳು ದೊರೆಯಲಿದೆ. ಶಿಕ್ಷಣ, ವೈದ್ಯಕೀಯ, ಕಲೆ, ಬರವಣಿಗೆ ಹಾಗೂ ಸಾಮಾಜಿಕ ಸೇವಾ ವಲಯದಲ್ಲಿರತಕ್ಕಂಥವರಿಗೆ ನೂತನ ಅವಕಾಶಗಳು ಒದಗಿ ಬರಲಿದ್ದು, ವ್ಯಾಪಾರ ವ್ಯವಹಾರಿಗಳಿಗೆ ವಿಶೇಷವಾಗಿ ಉದ್ಯಮ ನಡೆಸುತ್ತಿರತಕ್ಕಂಥವರಿಗೆ ಆಶಾದಾಯಕ ಶುಭ ವಾರ್ತೆಗಳು ಬರಲಿದೆ. ಸಾಂಪ್ರದಾಯಿಕ ಹೂಡಿಕೆಗಳು ಉದ್ಯಮದಲ್ಲಿ ಲಾಭವನ್ನು ತಂದುಕೊಡಲಿದೆ. ಔಷಧೀಯ ಕ್ಷೇತ್ರ, ಆಮದು ರಫ್ತು ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡಂಥವರಿಗೆ
ನೂತನ ಒಪ್ಪಂದಗಳು ದೊರೆಯಲಿದ್ದು ಒಳ್ಳೆಯ ಶುಭ ಫಲಗಳ ಸಾಧ್ಯತೆ ಇದೆ. ಸಣ್ಣ ಪುಟ್ಟ ಗಿರಾಣಿ ಅಂಗಡಿಗಳಲ್ಲಿ ವ್ಯಾಪಾರ ಮಾಡತಕ್ಕಂಥವರಿಗೆ, ಸಣ್ಣ ಪುಟ್ಟ ಗೂಡಂಗಡಿಗಳು, ಸಣ್ಣ ಪುಟ್ಟ ಹೋಟೆಲ್ಗಳಲ್ಲಿ ವ್ಯಾಪಾರ ಮಾಡತಕ್ಕಂಥವರಿಗೂ ಈ ವಾರದಲ್ಲಿ ಶುಭ ಫಲದ ಯೋಗವಿದೆ. ಇನ್ನು ಈ ವಾರದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳಲಿದೆ. ನಿಮಗೆ ಬರಲು ಬಾಕಿ ಇರತಕ್ಕಂಥ ಹಣ ಸ್ವಲ್ಪ ಮಟ್ಟಿಗೆ ನಿಮ್ಮ ಕೈ ಸೇರುವಂತಹ ಸಾಧ್ಯತೆಗಳಿದ್ದು, ಕೌಟುಂಬಿಕವಾಗಿ ಶುಭ ಸಮಾರಂಭಗಳಿಗೆ, ಪುಣ್ಯಕ್ಷೇತ್ರಗಳ ದರ್ಶನಕ್ಕಾಗಿ ಹಣವನ್ನು ಖರ್ಚು ಮಾಡಲಿದ್ದೀರಿ. ಸಣ್ಣ ಪ್ರಮಾಣದ ಉಳಿತಾಯ ಯೋಜನೆಗಳಲ್ಲಿ ಬಂಡವಾಳ ಹೂಡಿಕೆ ಮಾಡಲು ಇದು ಉತ್ತಮವಾದಂತಹ ಒಂದು ಶುಭ ಸಮಯವಾಗಿರಲಿದೆ. ಇನ್ನು ಈ ವಾರದ ನಿಮ್ಮ ಒಂದು ಕುಟುಂಬದ ವಿಚಾರದಲ್ಲಿ ಹರ್ಷದಾಯಕ ಹಾಗೂ ಶಾಂತಿಯುತ ವಾತಾವರಣ ನೆಲೆಸಲಿದ್ದು, ಮನೆಯವರೊಂದಿಗೆ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವಂಥದ್ದು ಹಾಗೂ ವಿಶೇಷವಾಗಿ ಸಾಮರಸ್ಯ ಮೂಡುವಂಥದ್ದು, ಪರಸ್ಪರ ಪ್ರೀತಿ, ದಂಪತಿಗಳ ನಡುವೆ ಪರಸ್ಪರ ಪ್ರೀತಿ ಸಾಮರಸ್ಯಗಳು ಮೂಡಲಿದೆ. ಹಾಗೂ ಪ್ರೇಮಿಗಳಿಗೆ ಹಿರಿಯರ ಸಮ್ಮತಿ ಸಿಗಲಿದ್ದು ಮದುವೆಯ ಮಾತುಕತೆಗಳಿಗೆ ಸೂಕ್ತವಾದಂಥ ವಾರವಾಗಲಿದೆ. ಈ ವಾರದಲ್ಲಿ ನಿಮ್ಮ ಆರೋಗ್ಯದ ಸ್ಥಿತಿಯನ್ನು ಮುಖ್ಯವಾಗಿ ನೆನಪಿನಲ್ಲಿಟ್ಟುಕೊಳ್ಳಿ. ಮಾನಸಿಕ ಪ್ರಶಾಂತತೆ ಹಾಗೂ ದೈಹಿಕ ಶಕ್ತಿ ಚೆನ್ನಾಗಿರಲಿದ್ದು, ಆದರೂ ಕಾಲೋಚಿತ ಬದಲಾವಣೆಗಳಿಂದ ಸಣ್ಣ ಪುಟ್ಟ ಶೀತ, ನೀರು, ಜಲದೋಷ ಅಥವಾ ಕಾಲಿನ ಆಯಾಸ ಕಾಣಿಸಿಕೊಳ್ಳಬಹುದು. ಸಮಯಕ್ಕೆ ಸರಿಯಾಗಿ ಸಾತ್ವಿಕ ಆಹಾರ ಸೇವನೆ ಹಾಗೂ ನಿಯಮಿತ ಧ್ಯಾನ, ಯೋಗಾಭ್ಯಾಸವನ್ನು ಮಾಡಿಕೊಳ್ಳಿ. ಕೃಷಿಗೆ ಸಂಬಂಧಪಟ್ಟಂತೆ ರೈತರಿಗೆ ಹಾಗೂ ಜಲಸಂಪನ್ಮೂಲ ಆಧಾರಿತ ಕೃಷಿ ನಿರತರಿಗೆ ಶ್ರಮಕ್ಕೆ ತಕ್ಕಂತೆ ಒಂದು ಪ್ರತಿಫಲ ದೊರೆಯಲಿದ್ದು, ತರಕಾರಿ, ಹಣ್ಣು ಹಾಗೂ ವಾಣಿಜ್ಯ ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಅನುಕೂಲಕರ ಬೆಲೆ ಸಿಗಲಿದೆ. ನೂತನ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಲು ಇದು ಸೂಕ್ತವಾದಂಥ ಸಮಯ. ವಿದ್ಯಾರ್ಥಿಗಳಿಗೆ ಅಭ್ಯಾಸದಲ್ಲಿ ದೃಢ ಏಕಾಗ್ರತೆ ಮೂಡಲಿದ್ದು, ಕಲಾತ್ಮಕ, ವೈದ್ಯಕೀಯ ಹಾಗೂ ಸಂಶೋಧನಾ ವಿಷಯಗಳನ್ನು ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ವಿಶೇಷವಾದಂಥ ಪ್ರಗತಿ ಕಂಡು ಬರಲಿದ್ದು, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಿದ್ದೀರಿ. ಗುರು ಹಿರಿಯರ ಸೂಕ್ತ ಮಾರ್ಗದರ್ಶನವು ನಿಮಗೆ ದೊರಕಲಿದೆ. ಈ ವಾರ ರಾಘವೇಂದ್ರ ಸ್ವಾಮಿಗಳ ಆರಾಧನೆ, ದಕ್ಷಿಣಾಮೂರ್ತಿ ಆರಾಧನೆ, ಶಿರಡಿ ಸಾಯಿಬಾಬರ ಆರಾಧನೆಯಿಂದ ನಿಮಗೆ ಶುಭ ಫಲದ ಯೋಗವಿದೆ. ಬಡ ವಿದ್ಯಾರ್ಥಿಗಳಿಗೆ ಅನ್ನದಾನ, ವಸ್ತ್ರದಾನ, ಪೆನ್ನು, ಪೆನ್ಸಿಲ್, ಪುಸ್ತಕಗಳನ್ನು ದಾನ ಮಾಡುವುದರಿಂದ ಶ್ರೇಯಸ್ಸು ಪ್ರಾಪ್ತಿಯಾಗಲಿದೆ. ಈ ವಾರದ ನಿಮ್ಮ ಶುಭ ಸಂಖ್ಯೆ 3, ಶುಭ ಬಣ್ಣ ಕಿತ್ತಳೆ ಬಣ್ಣ, ಶುಭ ದಿಕ್ಕು ಈಶಾನ್ಯ ದಿಕ್ಕು. ವಾರದ ಶುಭ ದಿನ ಸೋಮವಾರ ಮತ್ತು ಬುಧವಾರ ಶುಭ ದಿನವಾಗಿರಲಿದೆ. ವಾರದ ಅಶುಭ ದಿನಗಳು ಶನಿವಾರ ಮತ್ತು ಮಂಗಳವಾರ. ಸ್ವಲ್ಪ ಎಚ್ಚರಿಕೆಯನ್ನು ತಂದುಕೊಳ್ಳಿ. ಸ್ನೇಹಿತರೆ, ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಈ ವಾರ ಶುಭವಾಗಲಿ. ಧನ್ಯವಾದಗಳು.